ಹಲೋ ಆಲ್, ಐ ವೆಲ್ಕಮ್ ಯು ಆಲ್ ಟು ಲೋಟಸ್ ಸ್ಪಿರಿಚುವಾಲಿಟಿ ಚಾನಲ್. ಸೊ ಗೈಸ್, ಇವತ್ತು ಒಂದು ನ್ಯೂ ಟಾಪಿಕ್ ಮೇಲೆ ರೀಡಿಂಗ್ ಮಾಡೋಣ. ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ ಅಂತ ನೋಡೋಣ, ಓಕೆನಾ? ಸೊ ಈ ರೀಡಿಂಗ್ ಮಾಡಿ ತುಂಬ ದಿನ ಆಗಿತ್ತು, ಸೊ ಮಾಡಿ ಅಂತ ನೀವು ಕೂಡ ಹೇಳ್ತಾ ಇದ್ರಿ, ನನಗೂ ಮಾಡಬೇಕಂತ ಅನಿಸ್ತಾ ಇತ್ತು. ಮತ್ತು ಮೆಸೇಜಸ್ ನೋಡಿದ್ದಿಲ್ಲ. ಓಕೆ, ಸೊ ಇವತ್ತಿನ ರೀಡಿಂಗಲ್ಲಿ ಮೆಸೇಜಸ್ ಕೂಡ ನೋಡೋಣ. ಓಕೆ, ಸೊ ಫಸ್ಟ್ ಪೈಲ್ ಬಂದು ನೈಟ್ ಆಫ್ ಸೋರ್ಡ್ಸ್, ಸೆಕೆಂಡ್ ಪೈಲ್ ನೈಟ್ ಆಫ್ ಪೆಂಟಿಕಲ್ಸ್. ನಿಮ್ಗೆ ಯಾವುದು ತುಂಬ ಅಟ್ರಾಕ್ಟ್ ಮಾಡ್ತಾ ಇದೆನೋ, ನಿಮ್ಮ ವೈಬ್ರೇಷನ್ ಜೊತೆಗೆ ಯಾವುದು ಮ್ಯಾಚ್ ಮಾಡ್ತಾ ಇದೆನೋ, ಮ್ಯಾಚ್ ಆಗ್ತಾ ಇದೆ ಅಂತ ನಿಮಗೆ ಅನಿಸ್ತಾ ಇದೆ, ಅದನ್ನು ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಲಿಕ್ಕೆ ನಿಮಗೆ ಇಂಟ್ಯೂಷನ್ ಪ್ರಕಾರ ನೀವು ಫಸ್ಟ್ ಸೆಲೆಕ್ಟ್ ಮಾಡ್ಬೋದು, ಅಥವಾ 5 ಮಿನಿಟ್ಸ್ 2 ಮಿನಿಟ್ಸ್ ಮೆಡಿಟೇಟ್ ಮಾಡಿಬಿಟ್ಟು ನೀವು ಸೆಲೆಕ್ಟ್ ಮಾಡ್ಬೋದು. ಡಿವೈನ್ಗೆ ಕೇಳಬೇಕು, ನಿಮ್ಮ ಯೂನಿವರ್ಸ್ಗೆ ಯಾವ ಫೈಲಲ್ಲಿ ನನಗೆ ಕರೆಕ್ಟ್ ಮೆಸೇಜ್ ಇದೆ, ಸೊ ಅದನ್ನು ಸೆಲೆಕ್ಟ್ ಮಾಡಿಸು ಅಂತ ಕೇಳ್ಕೋಬೇಕು. ಇಲ್ಲಾಂದರೆ 2 ಚಿಟ್ಟಲ್ಲಿ 1 and 2 ಅಂತ ಬರೆದುಬಿಟ್ಟು ಅದನ್ನು ಪಿಕ್ ಮಾಡಿ ಯಾವುದು ಬರುತ್ತೋ ಸೊ ಅದನ್ನು ನೋಡ್ಬೋದು. ಓಕೆ, ನಿಮ್ಗೆ ಯಾವುದು ಕಂಫರ್ಟಬಲ್ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ನಂಗೆ ಅನಿಸುತ್ತೆ. ನಾನು ರೀಡಿಂಗ್ ಸ್ಟಾರ್ಟ್ ಮಾಡ್ತೀನಿ. ಪೈಲ್ 1 ನೈಟ್ ಆಫ್ ಸೋರ್ಡ್ಸ್. ಯಾರು ಸೆಲೆಕ್ಟ್ ಮಾಡಿದ್ದೀರಾ ನೋಡ್ತಾ ಇರ್ಬೋದು ಎಷ್ಟು ಫಾಸ್ಟ್ ಆಗಿ ಇವನು ಹೋಗ್ತಾ ಇದ್ದಾನೆ. ಓಕೆ, ನಿಮ್ಮ ಮಧ್ಯ ಈ ರಿಲೇಷನ್ಶಿಪ್ಪಲ್ಲಿ ಸ್ವಲ್ಪ ಜಗಳಗಳಾಗಿರ್ಬೋದು. ಓಕೆ, ವಿದಿನ್ ನಿಮ್ಮ ಮನಸ್ಸಲ್ಲಿ ಜಗಳ ಆಗಿರ್ಬೋದು, ಅಥವಾ ಈ ಪರ್ಸನ್ ಜೊತೆಗೆ ಸ್ವಯಂ ನೀವು ಜಗಳ ಮಾಡಿರ್ಬೋದು, ಅಥವಾ ಫೈಟ್ಸು, ಕ್ವಾರಲಿಂಗ್ಸು ಈ ಥರ ಏನೋ ನಡೆದಿದೆ. ಓಕೆ, ಸೊ ಯಂಗ್ ಮ್ಯಾನ್ ಇದ್ದಾರೆ. ಸೊ ಇಲ್ಲಿದೆ ಯಂಗ್ ಮ್ಯಾನ್ ಅಂತ. ಮೇ ಬಿ ಈ ಪೈಲ್ ಸೆಲೆಕ್ಟ್ ಮಾಡ್ಕೊಂಡವ್ರದ್ದು ನನಗೆ ತುಂಬ ನೆಗೆಟಿವ್ ಮತ್ತು ಹೆವಿ ಎನರ್ಜಿ ಬರ್ತಾ ಇದೆ. ಮೇ ಬಿ ನಿಮ್ಮದು ಬ್ಲಾಕ್ ಆಗಿರ್ಬೋದು ನಿಮ್ಮದು, ಅಥವಾ ನೀವು ಸಪ್ರೇಷನಲ್ಲಿ ಇರ್ಬೋದು, ನೀವು ಜಗಳ ಮಾಡ್ಕೊಂಡಿರ್ಬೋದು 1-2-3 ಡೇಸ್ ಹಿಂದೆ, ಅಥವಾ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಈಗ ನಿಮ್ಮದು ಬ್ರೇಕಪ್ ಆಗಿರಬಹುದು. ನೋಡೋಣ ಏನು ಬರುತ್ತೆ ರೀಡಿಂಗಲ್ಲಿ, ಏನು ಬರುತ್ತೆ ನೋಡೋಣ. ಓಕೆ ಗೈಸ್, ಯಾರು ಪೈಲ್ 1 ಸೆಲೆಕ್ಟ್ ಮಾಡಿದ್ದೀರಾ ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ? ಪೈಲ್ 1 ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ? ಪೈಲ್ 1 ಯಾರು ಸೆಲೆಕ್ಟ್ ಮಾಡಿದ್ದೀರಾ ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ? ಕ್ವೀನ್ ಆಫ್ ಕಪ್ಸ್. ವೆಯ್ಟ್ ಮಾಡ್ತಾ ಇದ್ದಾರೆ. ಯಾರು ಫಿಮೇಲ್ ಇದ್ದೀರಾ ಈ ರಿಲೇಷನ್ಶಿಪ್ಪಲ್ಲಿ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ನಿಮಗೆ, ಅಥವಾ ನೀವು ಫಿಮೇಲ್ ಇದ್ದರೆ ನಿಮ್ಮ ಪರ್ಸನ್ಗೆ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ. ನೀವು ಮೇಲ್ ಇದ್ದರೆ ನಿಮ್ಮ ಪರ್ಸನ್ ನಿಮಗೆ ವೆಯ್ಟ್ ಮಾಡ್ತಾ ಇದ್ದಾರೆ, ಜಸ್ಟಿಸಿಗೆ ವೆಯ್ಟ್ ಮಾಡ್ತಾ ಇದ್ದಾರೆ. ನೋಡಿ, ವೆಯ್ಟಿಂಗ್ ಕಾರ್ಡ್ ಬಂದಿದೆ. ನಿಮ್ಮದು ಬ್ಲಾಕ್ಡ್ ಇರ್ಬೋದು, ಅಥವಾ ನಿಮ್ಮದು ಬ್ರೇಕಪ್ ಆಗಿರಬಹುದು, ಅಥವಾ ನೀವು ಸಪ್ರೇಷನಲ್ಲಿ ಹೋಗ್ತಾ ಇರ್ಬೋದು. ಆದರೆ ನೀವು ಮೇ ಬಿ ಸ್ವಲ್ಪ ಜನ ನೀವು ಕಾಂಟ್ಯಾಕ್ಟಲ್ಲೂ ಇದ್ದೀರಾ. ಓಕೆ, ಇದು ನಿಮ್ಮದು ಒಂದು ಸೈಕಲ್ ಆಗಿತ್ತು, ಒಂದು ಸೈಕಲ್ ಮುಗಿದಿದೆ, ಒಂದು ಟ್ರಾನ್ಸ್ಫಾರ್ಮೇಷನ್ ಪೀರಿಯಡ್ ನಡೀತಾ ಇದೆ ನಿಮ್ಮದು. ಓಕೆ, ಒಂದು ನ್ಯೂ ಸೈಕಲ್ ಬಿಗ್ನಂಗ್ ಆಗೋದ್ರಲ್ಲಿದೆ. ಕನ್ಫ್ಯೂಷನ್ ಇದೆ ನಿಮ್ಮ ಪರ್ಸನ್ಗೆ. ಆಪ್ಷನ್ಸ್ ಇರ್ಬೋದು, ಅಥವಾ ನಿಮಗೆ ಆಪ್ಷನ್ಸ್ ಇರ್ಬೋದು. ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ, ವೆಯ್ಟ್ ಮಾಡ್ತಾ ಇದ್ದೀರಾ, ಕನ್ಫ್ಯೂಷನ್ ಇದೆ. ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಮೇಲೇನಿದೆ, ವೆಯ್ಟ್ ಮಾಡ್ತಾ ಇದ್ದಾರೆ. ಯಾವುದೋ ಒಂದು ವಿಷಯಕ್ಕೆ ಜಡ್ಜ್ಮೆಂಟ್ ಕಾಯ್ತಾ ಇದ್ದಾರೆ ಅವ್ರು. ನೋಡಿ, ರಿಸಲ್ಟ್ ಕಾಯ್ತಾ ಇದ್ದಾರೆ. ಏನು ಮಾಡ್ತಾರೆ, ವಾಪಸ್ ಬರ್ತಿರೋ ಇಲ್ವೋ, ಅಥವಾ ನೀವು ವೆಯ್ಟ್ ಮಾಡ್ತಾ ಇರ್ಬೋದು. ಬಟ್ ಇಲ್ಲಿ ನಿಮ್ಮ ಪರ್ಸನ್ ಕೂಡ ನಿಮಗೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಬಂದಿದೆ. ಡೆತ್. ಸೊ ಈ ರಿಲೇಷನ್ಶಿಪ್ಪು ಎಂಡ್ ಆಗಿರ್ಬೋದು. ಕಿಂಗ್ ಆಫ್ ಕಪ್ಸ್. ನಿಮ್ಮ ಪರ್ಸನ್ಗೆ ನಿಮ್ಮಲ್ಲಿ ತುಂಬ ಲವ್ ಇದೆ. ಓಕೆ, ನೀವು ಸೆಪ್ರೇಷನಲ್ಲಿ ಇದ್ದರೂ ಸಹ ನಿಮ್ಮಲ್ಲಿ ತುಂಬ ಪ್ರೀತಿ ಇದೆ ನಿಮ್ಮ ಪರ್ಸನ್ಗೆ. ಓಕೆ, ಇನ್ನೊಂದು ನೋಡೋಣ. your person ಕರೆಂಟ್ ಫೀಲಿಂಗ್ಸ್ ಫಾರ್ ಯು. ಫಸ್ಟ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಪರ್ಸನ್ ಕರೆಂಟ್ ಫೀಲಿಂಗ್ಸ್ ಇವ್ರ ಮೇಲೆ ಏನಿದೆ? ಡೆತ್. ಓಕೆ, 5 ಆಫ್ ಪೆಂಟಿಕಲ್ಸ್. ನಿಮ್ಮ ಪರ್ಸನ್ ನಿಮಗೆ ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ. ನಿಮಗೆ ಇವ್ರು ಚೀಟ್ ಮಾಡಿರಬಹುದು. ಓಕೆ, ನಿಮ್ಮದು ಈ ಥರ ಇದೆ, ಬಿಟ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ದಾರೆ. ಜಗಳಗಳಾಗಿದೆ. ಸ್ಟಾರ್ಟಿಂಗಲ್ಲೇ ಹೇಳಿದೆ ನಿಮ್ಮದು ಜಗಳ ಆಗಿರ್ಬೋದು ಅಂತ. ಇಲ್ಲೂ ನೋಡಿ
ಬಾಟಮ್ ಆಫ್ ದ ಡೆಕ್ ಜಗಳದ ಕಾರ್ಡ್ ಇದೆ. ಆದರೂ ನಿಮ್ಮ ಮೇಲೆ ಪ್ರೀತಿ ಇದೆ, ಬಟ್ ನಿಮ್ಗೆ ಅವರು ಬಿಟ್ಟು ಹೋಗೋದು ಸಾಧ್ಯತೆ ಇದೆ. ವೀಲ್ ಆಫ್ ಫಾರ್ಚ್ಯೂನ್ ಬಂದಿದೆ. ಇಟ್ಸ್ ಅ ಪಾಸಿಟಿವ್ ಕಾರ್ಡ್. ನೋಡಿ ಮತ್ತೆ 2 ಆಫ್ ಸೋರ್ಸ್ ಬಂದಿದೆ. ಡೆಫಿನೆಟ್ಲಿ ಹೇಳ್ತೀನಿ, ಆಪ್ಷನ್ಸ್ ಇದ್ದಾರೆ. ನಿಮಗೆ ಆಪ್ಷನ್ಸ್ ಇರ್ಬೋದು ಅಥವಾ ನಿಮ್ಮ ಪರ್ಸನ್ಗೆ ಆಪ್ಷನ್ಸ್ ಇರ್ಬೋದು. ಇಬ್ಬರು ಆಪ್ಷನ್ಸ್ ಇದ್ದಾರೆ, ಅದರಲ್ಲಿ ಒಬ್ಬರನ್ನ ಅವರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಯಾರಿಗೆ ಸೆಲೆಕ್ಟ್ ಮಾಡ್ಕೋಬೇಕಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಈ ರಿಲೇಷನ್ಶಿಪ್ಪಲ್ಲಿ ಡೆಫಿನೆಟ್ಲಿ ಚೀಟ್ ಆಗಿದೆ. ನಿಮಗೆ ನಿಮ್ಮ ಪರ್ಸನ್ ಚೀಟ್ ಮಾಡಿರ್ಬೋದು ಅಥವಾ ನಿಮ್ಮ ಪರ್ಸನ್ ನಿಮಗೆ ಚೀಟ್ ಮಾಡಿರ್ಬೋದು. ಓಕೆ, ಜಸ್ಟಿಸ್ ಅಗೇನ್ ಜಸ್ಟಿಸ್ ಕಾರ್ಡ್ ಬಂದಿದೆ ಇಲ್ಲಿ. ಓಕೆ, ಬರ್ಡನ್ ಅನಿಸ್ತಾ ಇದೆ, ಜಸ್ಟಿಸಿಗೆ ವೇಟ್ ಮಾಡ್ತಾ ಇದ್ದಾರೆ. ಇಲ್ಲೂ ಜಡ್ಜ್ಮೆಂಟ್ ಕಾರ್ಡ್ ಬಂದಿದೆ ಗೈಸ್. ಓಕೆ, ಸಾರಿ. ಈ ಟೈಮ್ ಏನಿದೆಯೋ ಇದು ಚೇಂಜ್ ಆಗುತ್ತೆ, ಪಾಸಿಟಿವ್ ಆಗಿ ಚೇಂಜ್ ಆಗುತ್ತೆ. ಬಟ್ ನಿಮ್ಮ ಪರ್ಸನ್ನಿಂದ ನೀವು ಸೆಪರೇಷನಲ್ಲಿ ಇರೋದು ಅಥವಾ ನೀವು ದೂರ ಆಗಿರೋದು, ನಿಮ್ಮನ್ನ ಬಿಟ್ಟು ಹೋಗಿರೋದು ಅಥವಾ ಅವ್ರನ್ನ ನೀವು ಬಿಟ್ಟು ಬಂದಿರೋದು, ಸೊ ಇದು ಸಿಚುವೇಶನ್ ಅಂತೂ ಇರುತ್ತೆ. ಮತ್ತು ಆಲ್ರೆಡಿ ಇರ್ಬೋದು, ಸ್ವಲ್ಪ ಜನ ಆಲ್ರೆಡಿ ಈಗ ಸೆಪರೇಷನಲ್ಲಿ ಇರ್ಬೋದು. ಈ ಫೈಲ್ ಸೆಲೆಕ್ಟ್ ಮಾಡ್ಕೊಂಡು ಅವ್ರದ್ದು. ಓಕೆ, ಈ ಟೈಮ್ ಚೇಂಜ್ ಆಗುತ್ತೆ, ಅಗೇನ್ ನಿಮ್ಮ ಸಾರ್ಟ್ ಔಟ್ ಆಗುತ್ತೆ ಅಂತ ಬಂದಿದೆ ರೀಡಿಂಗಲ್ಲಿ. ವೀಲ್ ಆಫ್ ಫಾರ್ಚ್ಯೂನ್ ಬಂದಿದೆ. ಸೊ ವೆರಿ ಗುಡ್ ಕಾರ್ಡ್ ಅದು, ವೀಲ್ ಆಫ್ ಫಾರ್ಚ್ಯೂನ್. ಓಕೆ ಗೈಸ್, ನಿಮ್ಮ ಮೇಲೆ ಪ್ರೀತಿ ಇದೆ, ಅವರಿಗೂ ವೆಯ್ಟ್ ಮಾಡ್ತಾ ಇದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಅವ್ರು ನಿಮಗೆ ಚೀಟ್ ಮಾಡಿದ್ದಾರೆ. ನೋಡೋಣ ಅವ್ರ ಮೆಸೇಜಸ್ ಏನಿದೆ ನಿಮಗೆ ಅಂತ. ಯುವರ್ ಪರ್ಸನ್ಸ್ ಕರೆಂಟ್ ಮೆಸೇಜಸ್, ಅವ್ರು ನಿಮ್ಗೆ ಏನು ಮೆಸೇಜ್ ಕೊಡಬೇಕು ಅಂತ ಇದ್ದಾರೆ. ಯುವರ್ ಪರ್ಸನ್ಸ್ ಕರೆಂಟ್ ಮೆಸೇಜಸ್, ಪರ್ಸನ್ಸ್ ಕರೆಂಟ್ ಮೆಸೇಜ್. ಫಸ್ಟ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಪರ್ಸನ್ನ ಕರೆಂಟ್ ಮೆಸೇಜಸ್ ನಿಮಗೋಸ್ಕರ ಏನಿದೆ. ಐ ಆಮ್ ಮಿಸ್ಸಿಂಗ್ ಸಮ್ ಒನ್ ಎಲ್ಸ್. ನಾನು ಹೇಳಿದೆ ಆಪ್ಷನ್ಸ್ ಇದ್ದಾರೆ ನಿಮ್ಮ ಪರ್ಸನ್ಗೆ ಅಂತ. ಇಲ್ಲಿ ನೋಡ್ಬೋದು, ಐ ಆಮ್ ಮಿಸ್ಸಿಂಗ್ ಸಮ್ ಒನ್ ಎಲ್ಸ್ ಕಾರ್ಡ್ ಬಂದಿದೆ. ಇನ್ನೊಬ್ರಿಗೆ ಅವರು ಮಿಸ್ ಮಾಡ್ಕೊತಾ ಇದ್ದಾರೆ. ಡೆಫಿನೆಟ್ಲಿ ಥರ್ಡ್ ಪರ್ಸನ್ ಇದ್ದಾರೆ. ಡೆಫಿನೆಟ್ಲಿ ಅವರು ನಿಮ್ಗಿಂತ ಜಾಸ್ತಿ ಆ ಥರ್ಡ್ ಪರ್ಸನ್ಗೆ ತುಂಬ ಇಷ್ಟಪಡ್ತಾ ಇದ್ದಾರೆ ಗೈಸ್. ನಾನು ಅವ್ರನ್ನ ಮಿಸ್ ಮಾಡ್ಕೊತಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನೋಡಿ. ಯು ಡೋಂಟ್ ಕ್ರಾಸ್ ಮೈ ಮೈಂಡ್, ಯು ಲಿವ್ ಇನ್ ಇಟ್. ಓಕೆ, ಅವ್ರು ಹೇಳ್ತಾ ಇದ್ದಾರೆ ನೀವು ನನ್ನ ಮೈಂಡಿಂದ ಹೋಗೋದಿಲ್ಲ, ನೀವು ನನ್ನ ಮೈಂಡಲ್ಲೇ ಇರ್ತೀರಾ ಅಂತ. ಇಲ್ಲಿ ಕೂಡ ಕಿಂಗ್ ಆಫ್ ಕಪ್ಸ್ ಇದೆ. ನೀವು ತುಂಬ ಇಮೋಷನಲಿ ಅಟ್ಯಾಚ್ ಆಗಿದ್ರಿ ಅಂತ ಅನಿಸುತ್ತೆ. ನೀವಿಬ್ಬರು ಸೋಲ್ಮೇಟ್ಸ್ ಇರಬಹುದು. ಡೋಂಟ್ ವೇಟ್ ಮೀ, ನನಗೆ ವೇಟ್ ಮಾಡಬೇಡ, ನೀನು ಮೂವ್ ಆನ್ ಆಗು ನಿನ್ನ ಲೈಫಲ್ಲಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ಹೌ ಬ್ಯಾಡ್, ಗುಡ್ ಫಾರ್ ಯು, ಬ್ಯಾಡ್ ಫಾರ್ ದೆಮ್ ಅಲ್ವಾ. ದ ಪರ್ಸನ್ಸ್ ಕರೆಂಟ್ ಮೆಸೇಜಸ್ ಫಾರ್ ಯು. ಫೈಲ್ 1 ಮಾಡಿದ್ದಾರೆ. ಮನಿ, ಕರಿಯರ್, ಹೋಮ್ ಆ್ಯಂಡ್ ಕಾರ್. ಓಕೆ ಗೈಸ್, ನಿಮ್ಮ ಪರ್ಸನ್ನು ಅವ್ರ ಫ್ಯಾಮಿಲಿ ಮತ್ತು ಅವ್ರ ಕರಿಯರ್ನ ಇಂಪ್ರೂವ್ ಮಾಡ್ಕೊಳೋದು, ಸೊ ಅದ್ರ ಮೇಲೆ ಅವ್ರು ತುಂಬ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದಾರೆ ರಿಲೇಷನ್ಶಿಪ್ಗಿಂತ ಜಾಸ್ತಿ. ಓಕೆ, ನೋಡೋಣ ಇನ್ನು ಮೆಸೇಜಸ್ ಏನು ಬರುತ್ತೆ. ಪರ್ಸನ್ಸ್ ಕರೆಂಟ್ ಮೆಸೇಜಸ್ ಫಾರ್ ಯು. ಫೈಲ್ 1 ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಪರ್ಸನ್ ಕರೆಂಟ್ ಮೆಸೇಜಸ್ ಇವ್ರಿಗೇನಿದೆ. ಐ ಆಮ್ ವೇಟಿಂಗ್ ಫಾರ್ ಯು. ಐ ಆಮ್ ವೇಟಿಂಗ್ ಫಾರ್ ಯು. ಅವ್ರು ನಿಮಗೆ ವೇಟ್ ಮಾಡ್ತಾ ಇದ್ದಾರಂತೆ. ಸೊ ಹೇಳಿದ್ದೆ ಅಲ್ವಾ, ಇವ್ರು ನಿಮಗೆ ವೇಟ್ ಮಾಡ್ತಾ ಇದ್ದಾರೆ, ಆದ್ರೂ ನಾನು ಮರ್ತು ಬಿಡು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಮಿಕ್ಸ್ಡ್ ಫೀಲಿಂಗ್ಸ್. ಯು ಆರ್ ಫೈರ್ ಆ್ಯಂಡ್ ಐ ಆಮ್ ವಾಟರ್, ವಿ ಕ್ಯಾನ್ ಮ್ಯಾಚ್ ಟುಗೆದರ್. ಓಕೆ ಗೈಸ್, ನಿಮ್ಮ ಪರ್ಸನ್ ಏನಿದ್ದಾರೆ ಇವರು ವಾಟರ್ ಸೈನ್ ಆಗಿರ್ಬೋದು, ನೀವು ಫೈರ್ ಸೈನ್ ಆಗಿರ್ಬೋದು ಅಥವಾ ವೈಸ್ ವರ್ಸ ಆಗಿರ್ಬೋದು. ನಾವಿಬ್ಬರು ಮ್ಯಾಚ್ ಆಗೋಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ. ವಾಟರ್ ಮತ್ತು ಫೈರ್, ನೀರು ಮತ್ತು ಬೆಂಕಿ ಹೇಗೆ ಮಿಕ್ಸ್ ಆಗೋಕ್ಕಾಗುತ್ತೆ, ಸೊ ಆಗೋದಿಲ್ಲ. ಐ ಮಿಸ್ ಯು ಅಂತಲೂ ಹೇಳ್ತಾ ಇದ್ದಾರೆ. ಈ ಪರ್ಸನ್ನು ತುಂಬ ಚಾಲಾಕಿದ್ದಾರೆ. ಈ ಪರ್ಸನ್ ಥರ್ಡ್ ಪಾರ್ಟಿಗೂ ಮಿಸ್ ಮಾಡ್ತಾ ಇದ್ದಾರೆ, ನಿಮಗೂ ಮಿಸ್ ಮಾಡ್ಕೊತಾ ಇದ್ದಾರೆ. ಸೊ ನಿಮಗೆ ಮೆಸೇಜಸ್ ಕಾಣ್ತಾ ಇರ್ಬೋದು. ಓಕೆ, ನೋಡೋಣ ಇನ್ನು ಮೆಸೇಜಸ್ ಏನು ಬರುತ್ತೆ. ಫಸ್ಟ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವ್ರ ಪರ್ಸನ್ನ ಮೆಸೇಜಸ್. ಫಸ್ಟ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ನಿಮ್ಮ ಪರ್ಸನ್ ನಿಮಗೆ ಏನು ಮೆಸೇಜ್ ಕೊಡಬೇಕು ಅಂತ ಇದ್ದಾರೆ. ಎಂಗೇಜ್ಮೆಂಟ್ ಸೆಲೆಬ್ರೇಷನ್, ನಿಮ್ಮ ಜೊತೆಗೆ ಸೆಲೆಬ್ರೇಷನ್ ಮಾಡಬೇಕು, ನಿಮ್ಮೊಟ್ಟಿಗೆ
ಎಂಜಾಯ್ಮೆಂಟ್ ಐ ಡೋಂಟ್ ನೋ, ಎಂಗೇಜ್ಮೆಂಟ್ ಕಾರ್ಡ್ ಇಲ್ಲ, ಬಟ್ ನನ್ನ ಬಾಯಲ್ಲಿ ಎಂಗೇಜ್ಮೆಂಟ್ ಅಂತ ಬಂತು. ಓಕೆ, ಎಂಜಾಯ್ಮೆಂಟ್ ಮತ್ತು ಸೆಲಿಬ್ರೇಷನ್, ಅವರು ನಿಮ್ಮ ಜೊತೆಗೆ ಸೆಲಿಬ್ರೇಷನ್ ಮಾಡಬೇಕಂತ ಇದ್ದಾರೆ. ಓಕೆ, ಐ ಡೋಂಟ್ ವಾಂಟ್ ಟು ಬಿ ವಿತ್ ಯು ಎನಿಮೋರ್, ನಾನು ನಿಮ್ಮ ಜೊತೆಗೆ ಇರೋಕ್ಕೆ ಇಷ್ಟ ಇಲ್ಲ, ಬಟ್ ಎಂಜಾಯ್ ಮಾಡಬೇಕಷ್ಟೇ ನಿಮ್ಮ ಜೊತೆಗೆ ಇರೋಕ್ಕೆ ಇಷ್ಟ ಇಲ್ಲ ಅವರಿಗೆ. ನೋಡಿ ಎಂಗೇಜ್ಮೆಂಟ್, ಸಿ ಐ ಟೋಲ್ಡ್ ನೋ ಎಂಗೇಜ್ಮೆಂಟ್, ಆ್ಯಂಡ್ ಎಂಗೇಜ್ಮೆಂಟ್ ಕಾರ್ಡ್ ಈಸ್ ಇಯರ್. ಓಕೆ, ವಂಡರ್ಫುಲ್. ಎಂಗೇಜ್ಮೆಂಟ್ ಕಾರ್ಡ್ ಬಂದಿದೆ. ಓಕೆ, ಸೊ ನನಗೆ ಅನ್ಸುತ್ತಾರೆ ಲಾಂಗ್ ಟರ್ಮ್ ಕಮಿಟ್ಮೆಂಟಿಗೆ ಅವರು ಇಷ್ಟಪಡ್ತಾ ಇಲ್ಲ, ಜಸ್ಟ್ ಫಾರ್ ಅ ಶಾರ್ಟ್ ಟರ್ಮ್ ಪೀರಿಯಡ್ ನಿಮಗೆ ಅವರು ಇಷ್ಟಪಡ್ತಾ ಇದ್ದಾರೆ ಅಂತ ನನಗೆ ಅನಿಸ್ತಾ ಇದೆ. ನೋಡೋಣ ಏನು ಬರುತ್ತೆ. ಯುವರ್ ಪರ್ಸನ್ಸ್ ಕರೆಂಟ್ ಮೆಸೇಜಸ್ ಫಾರ್ ಯು. ಫೈಲ್ ಒನ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವ್ರಿಗೆ ಅವ್ರ ಪರ್ಸನ್ನ ಕರೆಂಟ್ ಮೆಸೇಜಸ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ನಿಮ್ಮ ಫ್ಯೂಚರ್ಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ಐ ಹ್ಯಾವ್ ಝೀರೋ ಫೀಲಿಂಗ್ಸ್ ಫಾರ್ ಯು. ನಿಮ್ಮ ಮೇಲೆ ನನಗೆ ಯಾವುದೇ ಥರದ ಫೀಲಿಂಗ್ಸ್ ಇಲ್ಲ, ನನಗೆ ಝೀರೋ ಫೀಲಿಂಗ್ಸ್ ಇದೆ, ನಿಮ್ಮ ಮೇಲೆ ಯಾವುದು ನನಗೆ ಫೀಲಿಂಗ್ಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ಎಂಗೇಜ್ಮೆಂಟ್ ಕಾರ್ಡ್. ಸೊ ಹೇಳಿದ್ನಲ್ಲ, ಅದೇ ಲಾಂಗ್ ಟರ್ಮ್ ಅಲ್ಲಿ ಮತ್ತು ಪ್ರಾಪರ್ ಕಮಿಟ್ಮೆಂಟ್ ಇವರು ಕೊಡ್ತಾ ಇಲ್ಲ ನಿಮ್ಮ ಪರ್ಸನ್ ನಿಮಗೆ. ಶಾರ್ಟ್ ಟರ್ಮಲ್ಲಿ ನಿಮ್ಗೆ ಇಷ್ಟಪಡ್ತಾ ಇದ್ದಾರೆ ಇವರು. ಸೊ ಸ್ಟಿಲ್ ನೋಡೋಣ ಮೆಸೇಜಸ್, ಇನ್ನೂ ಮೆಸೇಜಸ್ಸು. ಇವತ್ತು ಮೆಸೇಜಸ್ ರೀಡಿಂಗೇ ಜಾಸ್ತಿ. ಫಸ್ಟ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಆ ಪರ್ಸನ್ನ ಕರೆಂಟ್ ಮೆಸೇಜಸ್ ಇವ್ರಿಗೋಸ್ಕರ ಏನಿದೆ. ಫಸ್ಟ್ ಫೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಆ ಪರ್ಸನ್ನ ಕರೆಂಟ್ ಮೆಸೇಜಸ್ ಇವ್ರಿಗೋಸ್ಕರ ಏನಿದೆ. ಸೊ ಮೆನಿ ಮೆಸೇಜಸ್. ಯು ಆರ್ ಮೈ ಟ್ವಿನ್. ನೀವು ಇವರ ಟ್ವಿನ್ ಅಂತ ಇವ್ರಿಗೆ ಅನಿಸುತ್ತೆ. ಐ ಮೀನ್ ಲವ್ ವಿತ್ ಯುವರ್ ವಾಯ್ಸ್. ನಿಮ್ಮ ವಾಯ್ಸ್ ಅಂದರೆ ಈ ಪರ್ಸನ್ಗೆ ತುಂಬ ಇಷ್ಟ ಆಗುತ್ತೆ, ದೂರ ಇಟ್ಟರೆ ಕಾಣೋಲ್ಲ. ಐ ಕ್ಯಾಂಟ್ ಇಮ್ಯಾಜಿನ್ ಅ ಲೈಫ್ ವಿದೌಟ್ ಯು. ಯು ಆರ್ ಮೈ ರೀಸನ್ ಟು ಬಿ. ಓಕೆ, ನೀವು ಇಲ್ದಂಗೆ ಇವರಿಗೆ ಲೈಫ್ನ ಇಮ್ಯಾಜಿನ್ ಕೂಡ ಮಾಡ್ಕೊಳಕ್ಕಾಗ್ತಾ ಇಲ್ಲ ಅಂತೆ. ಇವ್ರು ಬದುಕಿರೋದಕ್ಕೆ ನೀವೇ ರೀಸನ್ ಅಂತೆ. ಸೊ ಓವರಾಗಿ ಡೈಲಾಗ್ ಹೇಳ್ತಾ ಇದ್ದಾರೆ. ಓಕೆ, ಮನಿ, ಮೆಟೀರಿಯಲ್, ಪರ್ಸನಲ್ ಥಿಂಗ್. ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಅವರ ಫ್ಯಾಮಿಲಿ ಮತ್ತು ಕರಿಯರ್ ಮೇಲೆ ತುಂಬ ಫೋಕಸ್ ಮಾಡ್ತಾ ಇದ್ದಾರೆ. ರಿಲೇಷನ್ಶಿಪ್ಗಿಂತ ಜಾಸ್ತಿ ಈಗ ಐ ಆಮ್ ದೇರ್ ವಿತ್ ಯು. ವಿಷ್ಣು. ಓಕೆ, ನಿಮಗೆ ಗಾಡ್ಸ್ ಮೆಸೇಜಸ್ ಕೂಡ ಬರ್ತಾ ಇದೆ. ಅಂದರೆ ನೀವು ಲೋ ಎನರ್ಜಿಯಲ್ಲಿ ಇದ್ದೀರಾ ಅಂತ ಆಯಿತು, ನೀವು ತುಂಬ ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಆಯಿತು. ಅಷ್ಟೊಂದು ಬೇಜಾರು ಮಾಡ್ಕೋಬೇಡಿ, ದೇವ್ರು ಹೇಳ್ತಾ ಇದ್ದಾರೆ ನಿಮಗೆ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ. ಓಕೆ, ವಿಷ್ಣುವಿನ ಮೆಸೇಜ್ ಬಂದಿದೆ ನಿಮಗೆ. ಕಂಗ್ರ್ಯಾಚುಲೇಷನ್. I feel like my life started on the day I met you. You are a dream. ಓಕೆ ಗೈಸ್, ನಿಮ್ಮ ಪರ್ಸನ್ಗೆ ಮಿಕ್ಸ್ಡ್ ಫೀಲಿಂಗ್ ಇದೆ. ಇವರು ನಿಮ್ಮ ಜೊತೆಗೆ ಇಮೋಷ್ನಲಿ ಕನೆಕ್ಟ್ ಆಗ್ತಾರೆ. ನೀವು ಒಂದು ಟ್ವಿನ್ ಫ್ಲೇಮ್ ಜರ್ನಿಯಲ್ಲಿ ಕೂಡ ಇರ್ಬೋದು ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಟ್ವಿನ್ ಫ್ಲೇಮ್ ಅಂದರೆ ಏನು? ಸೊ ಅದನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಾ ಅಂದರೆ ಓಕೆ, ನೀವು ತಿಳ್ಕೊಂಡಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ಸೊ ನಿಮಗೆ ರೀಡಿಂಗ್ ನೋಡಲಿಕ್ಕೆ ಈಸಿ ಆಗುತ್ತೆ. ಓಕೆ, ಒನ್ ಲಾಸ್ಟ್ ಮೆಸೇಜ್ ಇದರಲ್ಲಿ ನೋಡೋಣ. ಯುವರ್ ಪರ್ಸನ್ ಕರೆಂಟ್ ಮೆಸೇಜಸ್ ಫಾರ್ ಯು. ಯುವರ್ ಪರ್ಸನ್ಸ್ ಕರೆಂಟ್ ಮೆಸೇಜಸ್ ಫಾರ್ ಯು. ಯುವರ್ ಪರ್ಸನ್ಸ್ ಕರೆಂಟ್ ಮೆಸೇಜಸ್ ಫಾರ್ ಯು. can't meet you right now. Yes, of course they can't meet you right now. Might be ನೀವು ಲಾಂಗ್ ಡಿಸ್ಟೆನ್ಸ್ ಇರ್ಬೋದು, ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇಲ್ಲ ಅಂದ್ರೂ ಸಹ ಈ ಪರ್ಸನ್ ನಿಮಗೆ ಮೀಟ್ ಮಾಡೋಕ್ಕಾಗ್ತಾ ಇಲ್ಲ. ಓಕೆ, ಸೊ ಗೈಸ್, ನನಗೆ ಅನ್ಸೋ ಪ್ರಕಾರ ಇಲ್ಲಿರೋ ಮೆಸೇಜಸ್ ಮತ್ತು ರೀಡಿಂಗ್ ಪ್ರಕಾರ ನಿಮ್ಮ ಪರ್ಸನ್ ನಿಮಗೆ ವೇಟ್ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ ನಿಮಗೆ ಮಿಸ್ ಮಾಡ್ಕೊತಾರೆ. ಬಟ್ ಇವರಿಗೆ ಆಪ್ಷನ್ಸ್ ಇರೋದ್ರಿಂದ ಅವರಿಗೆ ಯಾವುದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅವರಿಗೆ ಕನ್ಫ್ಯೂಷನ್ ಇದೆ. ಅವ್ರಿಗೂ ಯಾವುದ್ರ ಮೇಲೂ ಪ್ರಾಪರಾಗಿ ಡಿಸಿಷನ್ ತೊಗೊಂಡಿಲ್ಲ. ಅವರು ಥರ್ಡ್ ಪರ್ಸನ್ ಜೊತೆಗೆ ಇರಬೇಕು ಅಂತಲೂ ಡಿಸಿಷನ್ ತೊಗೊಂಡಿಲ್ಲ, ನಿಮ್ಮ ಜೊತೆಗೆ ಇರಬೇಕು ಅಂತಲೂ ಡಿಸಿಷನ್ ತೊಗೊಂಡಿಲ್ಲ. ಹಾಗಾಗಿ ಎಂಗೇಜ್ಮೆಂಟ್ ಕಾರ್ಡ್ ಬಂದಿದೆ, ಎಂಜಾಯ್ಮೆಂಟ್ ಕಾರ್ಡ್ ಬಂದಿದೆ, ಮ್ಯಾರೇಜಿನ ಕಾರ್ಡ್ ಬಂದಿಲ್ಲ ಅಥವಾ ಫ್ಯಾಮಿಲಿದು ಕಾರ್ಡ್ ಬಂದಿಲ್ಲ. ಓಕೆ, ಶಾರ್ಟ್ ಟರ್ಮಲ್ಲಿ ನಿಮಗೆ ಅವ್ರು ಇಷ್ಟಪಡ್ತಾ ಇದ್ದಾರೆ, ಲಾಂಗ್ ಟರ್ಮಲ್ಲಿ ಅವ್ರು ನಿಮಗೆ ಇಷ್ಟಪಡ್ತಾ ಇಲ್ಲ. ಓಕೆ, ಅಂದರೆ ನಿಮ್ಮ ಜೊತೆಗೆ ಇರಬೇಕು ಅಂತ ಅವ್ರಿಗೆ ಅನಿಸ್ತಾ ಇಲ್ಲ. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ಮೇಲೆ ತುಂಬ ಫೀಲಿಂಗ್ಸ್ ಕೂಡ ಇದೆ. ಅವರಿಗೆ ಇಮೋಷನಲಿ ಕನೆಕ್ಟ್ ಆಗಬೇಕು ಅಂತಲೂ ಅಂದ್ಕೊತಾರೆ, ಬಯಸ್ತಾರೆ, ವೆಯ್ಟ್ ಮಾಡ್ತಾ ಇದ್ದಾರೆ. ಓಕೆ, ಲಾಸ್ಟ್ ಇದರಲ್ಲಿ ಮೆಸೇಜ್ ನೋಡೋಣ ಏನು ಬರುತ್ತೆ. ಫಸ್ಟ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ.
ಫಸ್ಟ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದೀರಾ, ನಿಮ್ಮ ಪರ್ಸನ್ನ ಕರೆಂಟ್ ಫೀಲಿಂಗ್ಸ್ ನಿಮ್ಮ ಮೇಲೆ ಏನಿದೆ. So many messages, I won't take it. ಕೃಷ್ಣ, ವಾವ್, ಕೃಷ್ಣ ವಿಷ್ಣುದು ಮೆಸೇಜಸ್ ಬರ್ತಾ ಇದೆ ನಿಮಗೆ. ಕೃಷ್ಣ, ಐ ಆಮ್ ದೇರ್ ವಿತ್ ಯು, ಫಾರ್ ಯು ಆ್ಯಂಡ್ ಆಲ್ವೇಸ್ ವಿತ್ ಯು. ಸಿ, ಇಲ್ಲೂ ಅಷ್ಟೇ, ಐ ಆಮ್ ದೇರ್ ವಿತ್ ಯು. ವಿಷ್ಣು, ಐ ಆಮ್ ದೇರ್ ವಿತ್ ಯು. ಕೃಷ್ಣ, ಯಾವಾಗಲೂ ನಿನ್ನ ಜೊತೆಗೆ ಇರ್ತೀನಿ ನಾನು, ಈಗೂ ಇದ್ದೀನಿ, ಮುಂದೆನೂ ಇರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೋ ಸ್ವೀಟ್, ಸೋ ಕ್ಯೂಟ್. ನಿಮ್ಮ ಪರ್ಸನ್ನ ಮೆಸೇಜಸ್ ನೋಡಿದೆ, ವಿಷ್ಣುವಿನ, ಕೃಷ್ಣನ ಮೆಸೇಜಸ್ ಬರ್ತಾ ಇದೆ. ಇನ್ನೇನು ಬೇಕು? ಯು ಆಲ್ವೇಸ್ ಕಮ್ಯುನಿಕೇಟ್ ವಿತ್ ಮೀ ಥ್ರೂ ಡ್ರೀಮ್ಸ್, ವೈ ನಾಟ್ ಇನ್ ರಿಯಲ್. ಓಕೆ, ನೀವೇ ಇವರಿಗೆ ಬ್ಲಾಕ್ ಮಾಡಿರ್ಬೋದು, ನೀವು ಇವರ ಡ್ರೀಮ್ಸಲ್ಲಿ ಬರ್ತೀರಂತೆ, ಇವ್ರ ಡ್ರೀಮ್ಸಲ್ಲಿ ನೀವು ಮಾತಾಡ್ತೀರಂತೆ. ರಿಯಲ್ ಆಗಿ ಯಾಕೆ ಮಾತಾಡ್ತಾ ಇಲ್ಲ, ರಿಯಲ್ ಆಗಿ ಯಾಕೆ ನನಗೆ ನೀನು ಕಾಲ್ ಮಾಡ್ತಾ ಇಲ್ಲ, ಮೆಸೇಜ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ಒಂದ್ಸಲ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ ನೀವು. ಪೈಲ್ 1, ಯು ಆರ್ ಸಚ್ ಎ ಬ್ಲಿಸ್ ಟು ಯು. ಓಕೆ, ಐ ರೆಸ್ಪೆಕ್ಟ್ ಯು ಆ್ಯಂಡ್ ಯುವರ್ ಫೀಲಿಂಗ್ಸ್. ನಿಮಗೆ ನೀವೇ ಬ್ಲಿಸ್ ಅಂತ ಹೇಳ್ತಾ ಇದ್ದಾರೆ, ಅಂದರೆ ನೀವು ಲಕ್ಕಿ. ಯಾರಿಗೆ? ನಿಮಗೆ ನೀವು ಲಕ್ಕಿ ಇದ್ದೀರಾ. ನಾನು ನಿಮಗೆ ರೆಸ್ಪೆಕ್ಟ್ ಮಾಡ್ತೀನಿ, ನಿನ್ನ ಫೀಲಿಂಗ್ಸ್ಗೆ ರೆಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ಅವರು ನಿಮಗೆ ಲಕ್ಕಿ ಅಲ್ಲ, ನೀವೇ ನಿಮಗೆ ಲಕ್ಕಿ ಅಂತ ಹೇಳ್ತಾ ಇದ್ದಾರೆ. your person's current messages for you. 2 ಬಂದಿದೆ, ನೋಡ್ಬೇಡಿ, 3 ಬಂದಿದೆ. ಓಕೆ, ಐ ಆಮ್ ಇನ್ ಫುಲ್ ಆಫ್ ನೆಗೆಟಿವ್ ಎನರ್ಜಿ ಆ್ಯಂಡ್ ಲೋ ಎನರ್ಜಿ. ಓಕೆ, ನೆಗೆಟಿವ್ ಎನರ್ಜಿಲಿದ್ದಾರೆ, ಲೋ ಎನರ್ಜಿಯಲ್ಲಿದ್ದಾರೆ ಅವರು. ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ಮೈ ಲೈಫ್, ಮೈ ಮನಿ, ಮೈ ಕರಿಯರ್, ಮೈ ಫ್ಯಾಮಿಲಿ, ನಾಟ್ ಯು. ತುಂಬ ಮನಿ ಕರಿಯರಿಂದ ಬಂದಿದೆ ಮೆಸೇಜಸ್ ಗೈಸ್. ಇದ್ರಲ್ಲಿ ಬಂದಿದೆ, ಮತ್ತೆ ಬಂದಿತ್ತಲ್ವಾ. ಸೊ ನೋಡಿ, ಮನಿ, ಕರಿಯರ್, ಹೋಮ್, ಕಾರ್, ಮನಿ, ಮೆಟೀರಿಯಲ್ ಆ್ಯಂಡ್ ಪರ್ಸನಲ್ ಥಿಂಗ್ಸ್. ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ಮೈ ಲೈಫ್, ಮೈ ಮನಿ, ಮೈ ಕರಿಯರ್, ಮೈ ಫ್ಯಾಮಿಲಿ, ನಾಟ್ ಯು. ಓಕೆ, ಇವರು ಫ್ಯಾಮಿಲಿ ಮೇಲೆ ಇವ್ರು ತುಂಬ ಫೋಕಸ್ ಮಾಡ್ತಾ ಇದ್ದಾರೆ. ಇವರು ಕರಿಯರ್ಲಿ ಇವ್ರು ತುಂಬ ಹೇಗೆ ಇಂಪ್ರೂವ್ ಆಗಬೇಕು, ಸೊ ಅದ್ರ ಬಗ್ಗೆ, ಇವ್ರ ಬಿಸ್ನೆಸ್ ಮಾಡೋದ್ರ ಬಗ್ಗೆ ಅವ್ರು ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಮೇ ಬಿ ಲಾಕ್ಡೌನಲ್ಲಿ ಅವರಿಗೆ ತುಂಬ ಪ್ರಾಬ್ಲಮ್ಸ್ ಆಗಿರಬಹುದು. ಓಕೆ, ಯು ಆರ್ ಸೋ ಅಡೋರಬಲ್ ಆ್ಯಂಡ್ ಕೈಂಡ್ ವಿತ್ ಎವ್ರಿ ಒನ್. ಸ್ವೀಟ್ ಹಾರ್ಟ್, ನೀವೊಂದು ಸ್ವೀಟ್ ಹಾರ್ಟ್. ಎಲ್ಲರ ಜೊತೆಗೆ ನೀವು ಚೆನ್ನಾಗಿರ್ತೀರ, ಎಲ್ಲರ ಜೊತೆಗೆ ನೀವು ಹೊಂದ್ಕೊತೀರಾ. ಓಕೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಕೈಂಡ್ ನೀವು ಒಂದು ಸ್ವೀಟ್ ಹಾರ್ಟ್ ನೀವು ಅಂತ ಹೇಳ್ತಾ ಇದ್ದಾರೆ. ಫೈನಲ್ ಲಾಸ್ಟ್ ಮೆಸೇಜ್, ಐ ವಿಶ್ ಐ ವಾಸ್ ದೇರ್ ವಿತ್ ಯು ನೌ, ಐ ಮಿಸ್ ಯು ಸೋ ಮಚ್. ಓಕೆ, ಡೆಫಿನೆಟ್ಲಿ ನಿಮ್ಮದು ಬ್ರೇಕಪ್ ಆಗಿದೆ, ನಿಮ್ಮ ಜೊತೆಗೆ ನಾನು ಇರಬೇಕಿತ್ತು, ಐ ವಿಶ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಡೆಫಿನೆಟ್ಲಿ ನಿಮ್ಮದು ಬ್ರೇಕಪ್ ಆಗೋಗಿರುವಂಥ ಪೈಲ್ ಇದು. ಪೈಲ್ 1 ಯಾರು ನೈಟ್ ಆಫ್ ಸೋರ್ಡ್ಸ್ ಸೆಲೆಕ್ಟ್ ಮಾಡಿದ್ರಿ, ಇದು ನಿಮ್ಮ ರೀಡಿಂಗ್ ಆಗಿತ್ತು. ಇದು ನಿಮಗೆ ರೆಸನೇಟ್ ಆಗಿದ್ದರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಓಕೆ, ನಾನು ಮತ್ತೆ ಒಂದು ನ್ಯೂ ರೀಡಿಂಗಿನ ತೊಗೊಂಡು ಬರ್ತೀನಿ ನಿಮಗೋಸ್ಕರ. ಓಕೆ, ಆ್ಯಂಡ್ ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕಿದ್ದರೆ ಯು ಕ್ಯಾನ್ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮೀ ಥ್ರೂ ವಾಟ್ಸಪ್ ಆರ್ ಇಮೇಲ್ ಮೀ ಟು lotusspirituality06@gmail.com. ಬಾಯ್. ಹಲೋ ಪೈಲ್ 2, ಯಾರು ನೈಟ್ ಆಫ್ ಪೆಂಟಿಕಲ್ಸ್ನ ಸೆಲೆಕ್ಟ್ ಮಾಡಿದ್ದೀರಾ, ನೋಡೋಣ ನಿಮ್ಮ ರೀಡಿಂಗ್ ಏನು ಬರುತ್ತೆ ಅಂತ. ಓಕೆ, ನನ್ನ ಪ್ರಕಾರ ನೀವು ಕರಿಯರಲ್ಲಿ ತುಂಬ ಯೋಚಿಸ್ತಿದ್ದೀರಾ, ಅಥವಾ ನಿಮ್ಮ ಪರ್ಸನ್ ಕರಿಯರಲ್ಲಿ ತುಂಬ ಅವರು ಫೋಕಸ್ ಮಾಡ್ತಾ ಇರ್ಬೋದು. ಆ್ಯಂಡ್ ಮೋರ್ ಓವರ್ ನೀವು ನಿಮ್ಮ ಪರ್ಸನ್ ಹತ್ರ ಸ್ಲೋ ಆಗಿ ಆ್ಯಕ್ಷನ್ ತೊಗೊತಾ ಇರ್ಬೋದು, ಅಥವಾ ನಿಮ್ಮ ಪರ್ಸನ್ ನಿಮ್ಮ ಹತ್ರ ಸ್ಲೋ ಆಗಿ ಬರ್ತಾ ಇರ್ಬೋದು. ಸ್ಲೋ ಆಗಿ ಆ್ಯಕ್ಷನ್ ತೊಗೊತಾ ಇದ್ದೀರಾ, ಇಬ್ಬರು ಒಬ್ರಿಗೊಬ್ಬರು ತುಂಬ ಇಷ್ಟಪಡ್ತೀರಾ. ಓಕೆ, ಫ್ಯಾಮಿಲಿ ಮಾಡ್ಕೋಬೇಕು, ಮದುವೆ ಮಾಡ್ಕೋಬೇಕು ಅಂತ ನೀವು ಇಷ್ಟಪಡ್ತಾ ಇದ್ದೀರಾ. ಆ್ಯಂಡ್ ನಿಮ್ಮದು ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ ಇರ್ಬೋದು ಸ್ವಲ್ಪ ಜನದ್ದು. ಇನ್ನು ಸ್ವಲ್ಪ ಜನ ಸೇಮ್ ಊರಲ್ಲಿ ಇದ್ದೀರಾ.
ನೀವು ವರ್ಕ್ ಪ್ಲೇಸಲ್ಲಿ ಸಿಕ್ಕಿರ್ಬೋದು ನಿಮ್ಮ ಪರ್ಸನ್ಗೆ, ಅಥವಾ ನೀವು ಎಲ್ಲಿ ಓದ್ತಿದ್ರೋ ಸೇಮ್ ಜಾಗದಲ್ಲಿ ಸಿಕ್ಕಿರ್ಬೋದು ನಿಮ್ಮ ಪರ್ಸನ್. ಓಕೆ, ನೋಡೋಣ ನಿಮಗೆ ಏನು ಬರುತ್ತೆ ರೀಡಿಂಗ್. ನನಗೆ ಅನಿಸ್ತಾ ಇಲ್ಲ ನಿಮ್ಮದು ಬ್ರೇಕಪ್ ಆಗಿದೆ ಅಂತ. ರೀಡಿಂಗಲ್ಲಿ ನೋಡೋಣ. ಓಕೆ, ನಿಮ್ಮ ಸೆಕೆಂಡ್ ಪೈಲ್ ಯಾರು ನೈಟ್ ಆಫ್ ಪೆಂಟಿಕಲ್ ಸೆಲೆಕ್ಟ್ ಮಾಡಿದ್ದೀರಾ? ಯುವರ್ ಪರ್ಸನ್ಸ್ ಕರೆಂಟ್ ಫೀಲಿಂಗ್ಸ್ ಫಾರ್ ಯು. ಪೈಲ್ 2 ಯಾರು ನೈಟ್ ಆಫ್ ಪೆಂಟಿಕಲ್ ಸೆಲೆಕ್ಟ್ ಮಾಡಿದ್ದೀರಾ? ಯುವರ್ ಪರ್ಸನ್ಸ್ ಕರೆಂಟ್ ಫೀಲಿಂಗ್ಸ್ ಫಾರ್ ಯು. ಪೈಲ್ 2 ಯಾರು ಸೆಲೆಕ್ಟ್ ಮಾಡಿದ್ದಾರೆ? ಯಾವ ಪರ್ಸನ್ ಕರೆಂಟ್ ಫೀಲಿಂಗ್. ನೋಡಿ, 5 ಆಫ್ ಪೆಂಟಿಕಲ್ಸ್ ಕಾರ್ಡ್ ಬಂದಿತ್ತು ಫಸ್ಟ್ ಪೈಲಲ್ಲೂ. ಇದು ರಿವರ್ಸ್ ಬಂದಿದೆ ನಿಮಗೆ. ವೀಲ್ ಆಫ್ ಫಾರ್ಚ್ಯೂನ್ ಕಾರ್ಡಲ್ಲಿ ಬಾಟಮ್ ಆಫ್ ದಿ ಡೆಕ್ಕಲ್ಲಿ ಬಂದಿತ್ತು, ಇಲ್ಲಿ ರಿವರ್ಸ್ ಬಂದಿದೆ ನಿಮಗೆ. ಪೈಲ್ 2 ಯಾರು ಸೆಲೆಕ್ಟ್ ಮಾಡಿದ್ದೀರಾ? ನಿಮ್ಮ ರಿಲೇಷನ್ ಸೆಕೆಂಡ್ ಪರ್ಸನ್ಸ್ ಕರೆಂಟ್ ಫೀಲಿಂಗ್ಸ್ ಫಾರ್ ಯು. ದಿ ಸನ್. ಓಕೆ, ಗೈಸ್, ನಿಮ್ಮ ಪರ್ಸನ್ಗೂ ಆಪ್ಷನ್ಸ್ ಇದ್ದಾರೆ, ನಿಮಗೂ ಆಪ್ಷನ್ಸ್ ಇರಬಹುದು. ಓಕೆ, ಆ್ಯಂಡ್ ನೀವಿಬ್ಬರು ನಿಮ್ಮ ಸ್ಟಾರ್ಟಿಂಗ್ ರಿಲೇಷನ್ಶಿಪ್ ಸ್ಟಾರ್ಟ್ ಆದಾಗ ನಿಮ್ಮದೆಲ್ಲ ಓಕೆ, ಎಲ್ಲ ಚೆನ್ನಾಗಿ ನಡೆದಿತ್ತು. ಆಮೇಲೆ ಏನಾಯ್ತು ಅಂದರೆ ಒಂದು ಪ್ರಾಬ್ಲಮ್ ಆಯಿತು. ಸೊ ಆ ಪ್ರಾಬ್ಲಮಿಂದ ನಿಮ್ಮದು ಆಲ್ಮೋಸ್ಟ್ ಸೆಪ್ರೇಷನ್ ಟೈಪ್ ಆಗೋಗ್ಬಿಟ್ಟಿತ್ತು. ನಿಮ್ಮದು ಬ್ರೇಕಪ್ ಆಗೋ ಸ್ಟೇಜಸ್ಸಿಗೆ ಬಂದಿತ್ತು. ಓಕೆ, ಆಲ್ಮೋಸ್ಟ್ ಒಂದು ಸ್ವಲ್ಪ ಜನ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋರಲ್ಲಿ ಆಲ್ರೆಡಿ ನೀವು ಸೆಪ್ರೇಷನಲ್ಲಿ ಇರಬಹುದು, ಅಥವಾ ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇರ್ಬೋದು. ಸೊ ವಾಟ್ ಎವರ್ ಏನಾಯಿತು, ಒಬ್ಬರಿಂದ ಒಬ್ಬರು ದೂರ ಆದ್ರಿ. ನೀವು ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಆದರು. ಆಮೇಲೆ ನಿಮ್ಗೆ ಅನಿಸ್ತು ಇದು ಏನಿದೆ ಈ ಸಿಚುವೇಶನ್, ಈ ಪೀರಿಯಡ್ ಚೇಂಜ್ ಆಗೋದೇ ಇಲ್ಲ ಅಂತ. ಈಗಲೂ ನಿಮಗೆ ಹಾಗೆ ಅನಿಸ್ತಾ ಇದೆ ಸ್ವಲ್ಪ ಜನಕ್ಕೆ. ಇನ್ನು ಸ್ವಲ್ಪ ಜನ ಅಂತ ಏನಂದರೆ ನಿಮ್ಮದೆಲ್ಲ ಪಾಸ್ಟಲ್ಲಿ ಸಪ್ರೇಷನ್ ಆಗಿ ನೀವು ಮತ್ತೆ ಅಂದರೆ ಅವರು ಬರೋದು ಹೋಗೋದು ಮಾಡ್ತಾಯಿದ್ರು ನಿಮ್ಮ ರಿಲೇಷನ್ಶಿಪ್ಪಲ್ಲಿ. ಓಕೆನಾ? ಸೊ ನೀವಾಗಿರ್ಬೋದು, ನಿಮ್ಮ ಪರ್ಸನ್ ಆಗಿರ್ಬೋದು, ಹಾಗಾಗ್ತಾಯಿತ್ತು. ಆಮೇಲೆ ನೀವು ಮತ್ತೆ ಓಕೆ ಸಾರ್ಟ್ ಔಟ್ ಮಾಡ್ಕೊತಾ ಇದ್ರೆ ಎಲ್ಲ ಫೈಟ್ಸ್ನು. ಆಮೇಲೆ ನೀವು ಆಲ್ರೆಡಿ ಈಗ ನಿಮ್ಮದು ಮದುವೆ ವಿಷಯ ತನಕ ಬಂದಿರ್ಬೋದು ನಿಮ್ಮ ಪರ್ಸನ್ನ ಜೊತೆಗೆ. ಅವ್ರ ಮನೆಯೆಲ್ಲ ಹೇಳಿರ್ಬೋದು, ಅಥವಾ ನೀವು ನಿಮ್ಮ ಮನೇಲೆಲ್ಲ ಹೇಳಿರಬಹುದು. ಆ್ಯಂಡ್ ನಿಮ್ಮ ಪರ್ಸನ್ ಇದು ರೀಡಿಂಗ್ ಯಾರು ನೋಡ್ತಾ ಇದ್ದೀರಾ, ನಿಮ್ಮದು ಆಲ್ರೆಡಿ ಮದುವೆ ಆಗಿರ್ಬಿಟ್ಟಿರ್ಬೋದು, ನಿಮ್ಮದು ಆಲ್ರೆಡಿ ಮದುವೆ ಆಗಿರಬಹುದು, ಅಥವಾ ನಿಮ್ಮ ಪರ್ಸನ್ಗೆ ಈಗ ಆಲ್ರೆಡಿ ಮದುವೆ ಆಗಿರ್ಬೋದು. ನಿಮ್ಮ ಪರ್ಸನ್ ನಿಮಗೆ ಇಮೋಷ್ನಲಿ ತುಂಬ ಇಷ್ಟಪಡ್ತಾರೆ, ನೀವು ಫಿಸಿಕಲಿ ತುಂಬ ಅಟ್ರಾಕ್ಟೆಡ್ ಇದ್ದೀರಾ, ಒಬ್ರಿನೊಬ್ಬರು ತುಂಬ ಅಟ್ರಾಕ್ಟಿವ್ ಇದ್ದೀರಾ, ನೀವು ನೋಡೋಕ್ಕೂ ಚೆನ್ನಾಗಿದ್ದೀರಾ. ನೀವು ಮತ್ತು ನಿಮ್ಮ ಪರ್ಸನ್ ಇಬ್ಬರು ಕೂಡ ತುಂಬ ಬ್ಯೂಟಿಫುಲ್ ಇದ್ದೀರಾ ನೀವು. ಓಕೆ, ಇಲ್ಲಿ ಸಿನಾರಿಯಸ್ ತುಂಬ ಜಾಸ್ತಿ ಇದೆ ಈ ಪೈಲ್ ಸೆಲೆಕ್ಟ್ ಮಾಡ್ಕೊಂಡಿರೋರು. ಓಕೆ, ಕೆಲವ್ರು ಇದ್ದೀರಾ ಆಲ್ರೆಡಿ ಬ್ರೇಕಪ್ ಆಗಿಬಿಟ್ಟು ಸಪ್ರೇಷನಲ್ಲಿ ಇರೋರು, ಇನ್ನು ಕೆಲವ್ರು ಇದ್ದೀರಾ ಆಲ್ರೆಡಿ ಮ್ಯಾರಿಡ್ ಆಗಿರೋರು, ಇನ್ನು ಕೆಲವ್ರು ಇದ್ದೀರಾ ಈಗ ಮನೆಯಲ್ಲಿ ಒಪ್ಸಿರೋರು. ಸೊ ಈ ಥರ ಇದೆ ನಿಮ್ಮದು. ಸೊ ಏನೇ ಇದ್ರೂ ಇದು ಮ್ಯಾರೇಜಿಗೆ ಲೀಡ್ ಆಗ್ಬೋದು. ನಿಮ್ಮ ಪರ್ಸನ್ಗೆ ಅನಿಸುತ್ತೆ ನಿಮ್ಮ ಜೊತೆಗೆ ಮದುವೆ ಮಾಡ್ಕೋಬೇಕು ನಾನು ಅಂತ. ಇನ್ನು ಸ್ವಲ್ಪ ಜನದಿದೆ ಅವರು ಈಗ ಆಲ್ರೆಡಿ ಮದುವೆ ಆಗಿಬಿಟ್ಟಿರಬಹುದು, ಅಥವಾ ಅವ್ರದ್ದು ಮದುವೆ ಸೆಟ್ ಆಗಿರ್ಬೋದು, ಅಥವಾ ನಿಮ್ಮದು ಮದುವೆ ಸೆಟ್ ಆಗಿರ್ಬೋದು, ಅಥವಾ ನೀವು ಆಲ್ರೆಡಿ ಮದುವೆ ಆಗಿರ್ಬೋದು. ನೋಡೋಣ ಇನ್ನೇನು ಬರುತ್ತೆ ಅಂತ. ಸೊ ಗೈಸ್, ಯಾರು ಈ ಪೈಲ್ನ ಸೆಲೆಕ್ಟ್ ಮಾಡಿದ್ದೀರಲ್ಲ, ಪೈಲ್ ನಂಬರ್ 2, ನೀವು ನಿಮ್ಮ ಪಾಸ್ಟಲ್ಲಿ ನೀವು ಯಾವ ರಿಲೇಷನ್ಶಿಪ್ಪಲ್ಲಿ ಇದ್ರೋ ಆ ರಿಲೇಷನ್ಶಿಪ್ಪಿಂದ ನೀವು ಈಗ ಮೂವ್ ಆನ್ ಆಗಿದ್ದೀರಾ. ಆ ರಿಲೇಷನ್ಶಿಪ್ಪಲ್ಲಿ ನೀವು ಆ ಪರ್ಸನ್ಗೆ ಬಿಟ್ಟು ಆ ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್, ಬ್ಯಾಡ್ ಪಾಸ್ಟ್ ಏನಿತ್ತೋ ನಿಮಗೆ, ನೀವು ತುಂಬ ಡಿಪ್ರೆಸ್ಡ್ ಆಗಿದ್ದರೆ, ಬೇಜಾರೇನಾಗಿದ್ರಿ ನೀವು, ನಿಮಗೆ ನಿಮ್ಮ ಪರ್ಸನ್ ಏನು ಬಿಟ್ಟು ಹೋಗಿದ್ರು, ಅಥವಾ ನಿಮ್ಮ ಪರ್ಸನ್ ನಿಮ್ಗೇನು ಬಿಟ್ಟು ಹೋಗಿದ್ರು. ಸೊ ಆ ಝಂಜಟ್ಟಿಂದ ನೀವೀಗ ರಿಲ್ಯಾಕ್ಸ್ ಆಗಿದ್ದೀರಾ, ನೀವು ಅದರಿಂದ ಮೂವ್ ಆನ್ ಆಗಿದ್ದೀರಾ. ಓಕೆ, ಮತ್ತು ಯಾರು ನೀವು ರಿಲೇಷನ್ಶಿಪ್ಪಲ್ಲಿ ಇನ್ನೂ ಇದ್ದೀರೋ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಒಂದು ಸ್ಪಾರ್ಕ್ ಕಮ್ಮಿ ಆಗಿದೆ. ಅದು ಮುಂಚಿನಷ್ಟು ನೀವು ಎಷ್ಟು ಎಂಜಾಯ್ ಮಾಡ್ತಾಯಿದ್ರೋ ಅಷ್ಟಿಲ್ಲ, ಕಮ್ಮಿ ಆಗಿದೆ.
ಸೊ ಇದೆಲ್ಲ ಎಂಡಿಗೆ ಬಂದಿದೆ ನಮ್ಮ ರಿಲೇಷನ್ಶಿಪ್ ಅಂತ ನಿಮಗೀಗ ಅನಿಸ್ತಾ ಇರ್ಬೋದು. ಬಟ್ ಹಾಗೇನು ಅನ್ಕೊಳಕ್ಕೆ ಹೋಗಬೇಡಿ, ಅಂಥ ಡಿಸಿಷನ್ನ ನೀವು ತೊಗೊಳಕ್ಕೆ ಹೋಗಬೇಡಿ. ಇನ್ನು ಯಾರು ಮೂವ್ ಆನ್ ಆಗಿಬಿಟ್ಟಿದ್ದೀರಾ, ಸೊ ವೆರಿ ಗುಡ್, ನೀವು ಮೂವ್ ಆನ್ ಆಗಿದ್ದು ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ನಿಮಗೆ ರಿಲೇಷನ್ಶಿಪ್ ಏನು ಬರುತ್ತೋ, ಈಗ ನೀವು ಈ ಸಿಂಗಲ್ ಇದ್ದರೆ ನಿಮ್ಮದು ಪಾಸ್ಟಲ್ಲಿ ಬ್ರೇಕಪ್ ಆಗಿ ನಿಮ್ಮ ಎಕ್ಸ್ಗೋಸ್ಕರ ನೀವು ನೋಡ್ತಾ ಇದ್ದು ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ, ಸೊ ಏನಾದರೂ ಈ ಥರ ಇದ್ದರೆ ನೆಕ್ಸ್ಟ್ ನಿಮಗೆ ಬರೋದು ರಿಲೇಷನ್ಶಿಪ್ಪಲ್ಲಿ ನೀವೇನು ಗೆಟ್ ಇಂಟು ಆಗ್ತಿರೋ, ಸೊ ಅದು ತುಂಬ ಚೆನ್ನಾಗಿದೆ. ಅದು ಮೋಸ್ಟ್ಲಿ ಮದುವೆಗೂ ಲೀಡ್ ಆಗುತ್ತೆ. ಸೊ ನಿಮ್ಮದು ತುಂಬ ಬಾಂಡ್ ಚೆನ್ನಾಗಿರುತ್ತೆ. ಓಕೆ, ಸೊ ಯಾರೇನು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ, ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಾಯಿದೆ ಅಟ್ ಪ್ರೆಸೆಂಟ್ಲಿ, ನೀವು ಇವ್ರಿಗೆ ಬಿಡಬೇಕು ಅಂತ ಏನು ಮನಸ್ಸಲ್ಲಿ ಅನ್ಕೊತಾ ಇದ್ದೀರೋ, ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಸೊ ಇವ್ರ ಜೊತೆಗಿರಿ, ಇನ್ನೊಂದು ಚಾನ್ಸ್ ಕೊಡ್ಬೋದು ನೀವು ಇವರಿಗೆ. ಓಕೆ, ನಾನು ಸಾಧಾರಣ ಈ ಥರ ಹೇಳೋದೇ ಇಲ್ಲ, ಬಟ್ ನಿಮ್ಮ ರೀಡಿಂಗಲ್ಲಿ ಈ ಥರ ಬಂದಿದೆ. ಈಗ ಅಟ್ ಪ್ರೆಸೆಂಟ್ಲಿ ನಿಮಗೆ ಇವ್ರ ಜೊತೆಗಿರೋದು ಯೂಸ್ ಇಲ್ಲ, ಸೊ ಏನೂ ನನಗೆ ಫ್ಯೂಚರ್ ಕಾಣ್ತಾ ಇಲ್ಲ, ಏನೂ ಇಲ್ಲ ರಿಲೇಷನ್ಶಿಪ್ಪಲ್ಲಿ ಏನೂ ಉಳಿದಿಲ್ಲ ಅಂತ ನಿಮಗೇನು ಅನಿಸ್ತಾ ಇದ್ದೇನೋ, ಸೊ ಆ ಥರ ಏನೂ ಇಲ್ಲ. ಫ್ಯೂಚರಲ್ಲಿ ಚೆನ್ನಾಗಿದೆ. ನಿಮ್ಮ ಪರ್ಸನ್ ಕೂಡ ನಿಮ್ಮ ಜೊತೆಗೆ ಒಂದು ಬ್ಯೂಟಿಫುಲ್ ಫ್ಯಾಮಿಲಿ ಮಾಡ್ಕೋಬೇಕು ಅಂತ ಯೋಚಿಸ್ತಾ ಇದ್ದಾರೆ ಗೈಸ್. ಓಕೆ, ಈವನ್ ಬ್ರೇಕಪ್ ಆಗಿರೋರ್ದು ಕೂಡ ನಿಮ್ಮ ಪರ್ಸನ್ ನಿಮಗೆ ಅದೇ ಇಷ್ಟಪಡ್ತಾ ಇದ್ದಾರೆ, ನಿಮ್ಮ ಜೊತೆಗೆ ಫ್ಯಾಮಿಲಿ ಮಾಡ್ಕೋಬೇಕು ಅಂತ. ಬಟ್ ನನಗೆ ಅನಿಸ್ತಾ ಇಲ್ಲ ನೀವು ನಿಮ್ಮ ಎಕ್ಸ್ ಹತ್ರ ವಾಪಸ್ ಹೋಗೋದು ಕರೆಕ್ಟ್ ಇರುತ್ತೆ ಅಂತನೋ. ಓಕೆ, ನೀವು ಕಾಂಟ್ಯಾಕ್ಟಲ್ಲಿ ಇದ್ದು ನಿಮ್ಮದು ಬ್ರೇಕಪ್ ಆಗಿಲ್ಲ ಅಂಥವ್ರಿಗೆ ಹೇಳ್ತಾ ಇದ್ದೀನಿ, ಇರಿ, ಈಗಲೇ ಬ್ರೇಕಪ್ ಮಾಡ್ಕೋಬೇಡಿ ಅಂತ. ಓಕೆ, ಅದು ಮದುವೆಗೆ ಲೀಡ್ ಆಗೋ ಚಾನ್ಸಸ್ ಇದೆ. ಇನ್ಯಾರ್ದು ಆಲ್ರೆಡಿ ನೋ ಕಾಂಟ್ಯಾಕ್ಟ್ ಸಿಚುವೇಷನಲ್ಲಿ ಇದ್ದಾರೋ, ಆದ್ರೂ ನಿಮ್ಮ ಪರ್ಸನ್ನೇ ನಿಮಗೆ ಬ್ಲಾಕ್ ಮಾಡಿದ್ರು ಸತ್ತ, ಅಥವಾ ನೀವು ನಿಮ್ಮ ಪರ್ಸನ್ಗೆ ಬ್ಲಾಕ್ ಮಾಡಿದ್ರು ಸತ್ತ, ಅವ್ರಿಗೆ ನಿಮ್ಮ ಜೊತೆಗೆ ಇರಬೇಕು, ಅಥವಾ ನೀವು ಅವ್ರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿದ್ದೆ ಏನಿತ್ತು, ಸೊ ಅದೆಲ್ಲ ತುಂಬ ನೆನಪು ಬರ್ತಾ ಇದೆ ಅವರಿಗೆ. ಓಕೆ, ನಿಮ್ಮ ಮೇಲೆ ಫುಲ್ ಲವ್ ಅವರಿಗೆ ಇದೆ, ನಿಮ್ಮ ಬಗ್ಗೆ ತುಂಬ ಯೋಚಿಸ್ತಾ ಇರ್ತಾರೆ. ಸೊ ನಿಮಗೆ ಒಂದು ಟಾಪ್ ಪೊಸಿಷನಲ್ಲಿ ಅವರು ನೋಡ್ತಿದ್ದಾರೆ. ಸ್ಟಿಲ್ ಅವರಿಗೆ ಆಪ್ಷನ್ಸ್ ಕೂಡ ಇದ್ದಾರೆ. ಓಕೆ, ನೋಡೋಣ ನಿಮ್ಮ ಪರ್ಸನ್ನ ಮೆಸೇಜಸ್ ನಿಮಗೇನಿದೆ. 5 to ಯಾರು ಸೆಲೆಕ್ಟ್ ಮಾಡಿದ್ದೀರಾ, ದ ಪರ್ಸನ್ಸ್ ಮೆಸೇಜಸ್ ಫಾರ್ ದೆಮ್. 5 to ಯಾರು ಸೆಲೆಕ್ಟ್ ಮಾಡಿದ್ದೀರಾ, ಪರ್ಸನ್ನ ಮೆಸೇಜಸ್. ಐ ಲವ್ ಯು ಟು ದ ಮೂನ್ ಆ್ಯಂಡ್ ಬ್ಯಾಕ್. ಸಿ, ನಿಮ್ಮ ಪರ್ಸನ್ ಹೇಳ್ತಾ ಇದ್ದಾರೆ, ನಾನು ನಿಮಗೆ ತುಂಬ ಇಷ್ಟಪಡ್ತಾ ಇದ್ದೀನಿ, ಮೂನ್ ಆ್ಯಂಡ್ ಬ್ಯಾಕ್ ಅಂತ ಹೇಳ್ತಾ ಇದ್ದಾರೆ. ಡೋಂಟ್ ವೇಟ್ ಮೀ, ಇದು ಫಸ್ಟ್ ಪೈಗೂ ಬಂದಿತ್ತು, ಡೋಂಟ್ ವೇಟ್ ಮೀ. 5 to ಯಾರು ಸೆಲೆಕ್ಟ್ ಮಾಡಿದ್ದೀರೋ ಆ ಪರ್ಸನ್ನು ಇದಕ್ಕೆ ಏನು ಮೆಸೇಜ್ ಕೊಡ್ಬೇಕಂತ ಇದ್ದಾರೆ. 5 to ಯಾರು ಸೆಲೆಕ್ಟ್ ಮಾಡಿದ್ದೀರೋ ಆ ಪರ್ಸನ್ಗೆ ಏನು ಮೆಸೇಜ್. ಡೇಟಿಂಗ್, ಐ ವಾಂಟ್ ಟು ಡೇಟ್ ಬಿಕಾಸ್ ಯು ಲುಕ್ ಅಟ್ರಾಕ್ಟಿವ್. ಸಿ, ನಾನು ಹೇಳಿದೆ ನೀವು ತುಂಬ ಅಟ್ರಾಕ್ಟಿವ್ ಇದ್ದೀರಾ ಅಂತ, ನೀವು ತುಂಬ ಅಟ್ರಾಕ್ಟಿವ್ ಇದ್ದೀರಾ, ಅದಕ್ಕೆ ನಾನು ನಿಮಗೆ ಡೇಟ್ ಮಾಡಬೇಕು ಅಂತ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಐ ವಾಂಟ್ ಅ ಫ್ಯಾಮಿಲಿ ವಿತ್ ಯು. ಸಿ, ಐ ವಾಂಟ್ ಅ ಫ್ಯಾಮಿಲಿ ವಿತ್ ಯು ಅಂತ ಹೇಳ್ತಾ ಇದ್ದಾರೆ. ದ ಪರ್ಸನ್ಸ್ ಕರೆಂಟ್ ಮೆಸೇಜಸ್ ಫಾರ್ ಯು. ದ ಪರ್ಸನ್ಸ್ ಕರೆಂಟ್ ಶಫಲ್ ಮಾಡೋಕ್ಕೆ ಆಗ್ತಾ ಇಲ್ಲ, ಹಾಗೆ ಮೆಸೇಜಸ್ ಬರ್ತಾ ಇದೆ. ಐ ಆಮ್ ಡಿಸ್ಟರ್ಬ್, ಥರ್ಡ್ ಪಾರ್ಟಿ ಸಿಚುವೇಶನ್. ಪರ್ಸನ್ಸ್ ಕರೆಂಟ್ ಮೆಸೇಜಸ್ ಫಾರ್ ಯು. 5 to ಸೆಲೆಕ್ಟ್ ಮಾಡಿದ್ದಾರೆ, ಪರ್ಸನ್ ಕರೆಂಟ್ ಮೆಸೇಜ್. ಮೀಟ್ ಮೀ, ಐ ವಾಂಟ್ ಟು ಟಾಕ್ ಟು ಯು. ನಿಮ್ಮ ಪರ್ಸನ್ ನಿಮಗೆ ಮೀಟ್ ಮಾಡು, ನಾನು ಮಾತಾಡಬೇಕು ನಿನ್ನ ಜೊತೆಗೆ ಅಂತ ಹೇಳ್ತಾ ಇದ್ದಾರೆ. ಲೆಟ್ ಮೀ ಗೋ, ಐ ವಾಂಟ್ ಸ್ಪೇಸ್. ಓಕೆ, ಅವರಿಗೆ ಫ್ರೀಯಾಗಿ ಬಿಟ್ಬಿಡಿ, ನೀವೇನು ಹೇಳೋಕ್ಕೆ ಹೋಗಬೇಡಿ ಅವರಿಗೆ, ನನಗೆ ಸ್ಪೇಸ್ ಬೇಕು ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ಪರ್ಸನ್ಸ್ ಮೆಸೇಜಸ್ ಫಾರ್ ಯು. ವೈ ಆರ್ಂಟ್ ಯು ಕಾಂಟ್ಯಾಕ್ಟಿಂಗ್ ಮೀ, ನೀವು ಯಾಕೆ ನನಗೆ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಮೂವ್ ಆನ್ ಆಗಿದ್ದೀರಾ, ಸೊ ಹಾಗಾಗಿ. ಓಕೆ ಗೈಸ್, ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ನೋಡೋಣ ಸಮ್ ಮೋರ್ ಮೆಸೇಜಸ್. 5 to ಸೆಲೆಕ್ಟ್ ಮಾಡಿದ್ದೇವೆ, ಇದರ ಪರ್ಸನ್ಸ್ ಕರೆಂಟ್ ಮೆಸೇಜಸ್. ಯು ಕ್ಯಾರಿ ಮೈ ಡ್ರೀಮ್ಸ್, ಐ ಫಾಲೋ ಯುವರ್ ಡ್ರೀಮ್ಸ್. ಅವ್ರು ಹೇಳ್ತಾ ಇದ್ದಾರೆ ನೀವು ಅವ್ರ ಡ್ರೀಮ್ಸ್ನ ಫಾಲೋ ಮಾಡ್ತೀರಾ, ಆ ಡ್ರೀಮ್ಸ್ನ ನೀವು ಫುಲ್ಫಿಲ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀರಾ, ಮತ್ತು ಅವರು ನಿಮ್ಮ ಡ್ರೀಮ್ಸ್ನ ಫಾಲೋ ಮಾಡ್ತಾರೆ ಅಂತ ಅವ್ರು ಅನಿಸ್ತಾ ಇದೆ. ಇಟ್ಸ್ ಅ ಗುಡ್ ಕಾರ್ಡ್, ಗುಡ್ ಮೆಸೇಜ್. ಓಕೆ, ಪಾಸಿಟಿವ್ ಮೆಸೇಜ್. ಐ ಹ್ಯಾವ್ ಝೀರೋ ಫೀಲಿಂಗ್ಸ್ ಫಾರ್ ಯು ಅಂತಲೂ ಹೇಳ್ತಾ ಇದ್ದಾರೆ. ಸೊ ಮಿಕ್ಸ್ಡ್ ಫೀಲಿಂಗ್ಸ್ ಇದೆ ಇಲ್ಲಿ.
ಥರ್ಡ್ ಪಾರ್ಟಿ ಇದೆ. ಸೊ ಹಾಗಾಗಿ ಈ ಥರ ಎಲ್ಲ ಬರುತ್ತೆ. ಒಮ್ಮೊಮ್ಮೆ ಹಾಗನ್ಸುತ್ತೆ, ಒಮ್ಮೊಮ್ಮೆ ಹೀಗನ್ಸುತ್ತೆ. ಈ ಮೆಸೇಜ್ ತುಂಬ ಕಡಿಮೆ ಜನಕ್ಕೆ ರೆಸೊನೇಟ್ ಆಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಐ ಲವ್ ಇಟ್ ವೆನ್ ಯು ಕಾಲ್ ಮಿ ಯುವರ್ಸ್. ಓಕೆ, ನೀವು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಗೈಸ್, ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಅಂತ ಬಂತಾ ಇದೆ. ಅವರು ಯುವರ್ ಮೈನ್ ಅಂತ ನೀವು ಯಾವಾಗ ಹೇಳ್ತೀರಾ ಅವ್ರಿಗೆ ತುಂಬ ಖುಷಿ ಆಗುತ್ತಂತೆ. ಐ ಫೆಲ್ ಇನ್ ಲವ್ ವಿತ್ ದ ವೇ ವಿತ್ ದ ಡೇ ಆ್ಯಂಡ್ ವೇ ಯು ಟಚ್ ಮೀ ಆ್ಯಂಡ್ ವಿದೌಟ್ ಯೂಸಿಂಗ್. ಓಕೆ, ನೀವು ಇವ್ರ ಜೊತೆಗೆ ಯಾವಾಗ ಸಿಕ್ಕ್ರಿ, ಇವ್ರಿಗೆ ಯಾವಾಗ ನೀವು ಸಿಕ್ಕ್ರಿ, ಸೊ ಆವಾಗ ಇವರಿಗೆ ತುಂಬ ಇಷ್ಟ ಆಯಿತು. ಆವತ್ತೇ ನಿಮ್ಮ ಪ್ರೀತಿಗೆ ಅವರು ಬಿದ್ದಿದ್ದಾರೆ. ಆ್ಯಂಡ್ ದೇ ಹ್ಯಾವ್ ಫಾಲನ್ ಇನ್ ಲವ್ ವಿತ್ ಯು ಅಂತ ಹೇಳ್ತಾ ಇದ್ದಾರೆ. ಮತ್ತು ನೀವು ಯಾವಾಗ ನನ್ನ ಟಚ್ ಮಾಡಿದ್ರಿ, ನಿಮ್ಮ ಹ್ಯಾಂಡ್ಸ್ ಯೂಸ್ ಮಾಡಿದ ಹಾಗೆ, ಅಂದರೆ ಅವ್ರ ಡ್ರೀಮ್ಸಲ್ಲಿ ಬರೋದಾಗಿರ್ಬೋದು ಅಥವಾ ಸೊ ಹಾಗೆ, ಸೊ ಅದೆಲ್ಲ ತುಂಬ ಇಷ್ಟ ಆಯಿತು ನನಗೆ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಫೈಟು ಅಟ್ರಾಕ್ಟ್ ಮಾಡಿದ್ದಾರೆ ಅವ್ರ ಪರ್ಸನ್ನ ಮೆಸೇಜಸ್. ಐ ಆಮ್ ಹೀಲಿಂಗ್, ಐ ವಿಲ್ ಗೆಟ್ ರಿಕವರ್ಡ್. ಅವ್ರು ಹೇಳ್ತಾ ಇದ್ದಾರೆ ನಾನು ಹೀಲ್ ಆಗ್ತಾ ಇದ್ದೀನಿ, ನಾನು ರಿಕವರ್ ಆಗ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓಕೆ, some more messages. ಫೈಟು ಅಸಲ್ಟ್ ಮಾಡಿದ್ದಾರೆ ಅವ್ರ ಪರ್ಸನ್. ಏನು ಮೆಸೇಜ್ ಕೊಡಬೇಕಂತ ಇದ್ದಾರೆ. ಫೈಟು ಅಸಲ್ಟ್. You are my twin flames. So many twin flames. ಅವ್ರು ಡಿಪ್ರೆಷನಲ್ಲಿದ್ದಾರೆ. ಅವ್ರು ನೀವು ಅವರ ಟ್ವಿನ್ ಅಂತ ಅವರು ಅಂದ್ಕೊತಾ ಇದ್ದಾರೆ. ಐ ಆಮ್ ಆಲ್ ಅಲೋನ್. ನಾನು ಅಲೋನ್ ಆಗಲಿದ್ದೀನಿ, ನಾನು ಡಿಪ್ರೆಷನಲ್ಲಿದ್ದೀನಿ, ಲೋ ಎನರ್ಜಿ. ಸೊ ಇಲ್ಲೆಲ್ಲೋ ಬಂದಿತ್ತಂತ ಕಾಣಿಸುತ್ತೆ. ಓಕೆ, ಕಾರ್ಮಿಕ್ ಬಾಂಡ್. ಓಕೆ, ಸ್ವಲ್ಪ ಜನ ನೀವು ಈ ಪೈಲ್ ಸೆಲೆಕ್ಟ್ ಮಾಡ್ಕೊಂಡಿರೋರು ಈ ಪರ್ಸನ್ ನಿಮ್ಮ ಕಾರ್ಮಿಕ್ ಆಗಿದ್ದಾರೆ. ಇನ್ನು ಸ್ವಲ್ಪ ಜನ ಮಾತ್ರ 1% ಅಷ್ಟು ಜನ ಮಾತ್ರ ಟ್ವಿನ್ ಆಗಿದ್ದಾರೆ. ಓಕೆ, ಇಲ್ಲೇನು ನೆಗೆಟಿವ್ ಮೆಸೇಜಸ್ ಬಂದಿದ್ದೇನೋ ಅದೆಲ್ಲ ಕಾರ್ಮಿಕ್ ಬಾಂಡ್ ಅವ್ರಿಗೆ ಬಂದಿರೋದು ಗೈಸ್. ನಿಮಗೆ ಗೊತ್ತಿರಬೇಕು ನಿಮ್ಮ ಬಾಂಡ್ ಕಾರ್ಮಿಕ್ ಅವ್ರದ್ದು ಟ್ವಿನ್ ಫ್ಲೇಮಾ ಸೋಲ್ಮೇಟಾ ಅಂತ. ಓಕೆ, ನಿಮ್ಗೆ ಗೊತ್ತಿಲ್ಲ ಅಂದರೆ ನನಗೊಂದು ಕಮೆಂಟ್ ಮಾಡಿ, ನಾನು ಫುಲ್ ಡೀಟೇಲಾಗಿ ವಿಡಿಯೋ ಮಾಡ್ತೀನಿ ಅದ್ರ ಮೇಲೆ. ಸೊ ದ್ಯಾಟ್ ನಿಮಗೆ ರೀಡಿಂಗ್ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತು ರೆಸನೇಟ್ ಆಗ್ತಾ ಇದನೋ ಇಲ್ಲೋ ಅದನ್ನು ಗೊತ್ತಾಗುತ್ತೆ. ಐ ವಿಲ್ ನೆವರ್ ಸ್ಟಾಪ್ ಲವಿಂಗ್ ಯು, ಐ ವಿಲ್ ಚೆರಿಷ್ ಯು ಆಸ್ ಲಾಂಗ್ ಆಸ್ ಐ ಲಿವ್. ಅವ್ರು ಯಾವತ್ತೂ ನಿಮಗೆ ಪ್ರೀತಿಸೋದು ನಿಲ್ಲಿಸೋದಿಲ್ವಂತೆ. ಅವ್ರು ಇರೋ ತನಕನೂ ನಿಮಗೆ ಖುಷಿ ಪಡಿಸ್ತಾರಂತೆ. ಯು ಹ್ಯಾವ್ ಅ ಗುಡ್ ಡ್ರೆಸ್ಸಿಂಗ್ ಸೆನ್ಸ್ ಆ್ಯಂಡ್ ಯು ಆರ್ ವೆರಿ ಅಟ್ರಾಕ್ಟಿವ್. ಸಿ ಅಗೇನ್ ಅಟ್ರಾಕ್ಟಿವ್. ಸೊ ಇದು ಸೆಕೆಂಡ್ ಮೆಸೇಜ್ ಬಂದಿದ್ದು. ನೀವು ತುಂಬ ಚೆನ್ನಾಗಿ ಡ್ರೆಸ್ ಮಾಡ್ಕೊತೀರಾ, ನೀವು ತುಂಬ ಚೆನ್ನಾಗಿ ಅಟ್ರಾಕ್ಟಿವ್ ಆಗಿದ್ದೀರಾ, ನೀವು ತುಂಬ ಅಟ್ರಾಕ್ಟಿವ್ ಆಗಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಯು ಹೀಲ್ ಮೀ, ನೀವು ನನ್ನ ಹೀಲ್ ಮಾಡ್ತೀರಾ ಮತ್ತು ನಾನು ಹೀಲ್ ಆಗ್ತಾ ಇದ್ದೀನಿ ಅಂತ ಒಂದು ಮೆಸೇಜ್ ಬಂದಿದೆ ಇಲ್ಲಿ. ನೀವು ನನ್ನ ಹೀಲ್ ಮಾಡ್ತೀರಾ ಅಂತ ಹೇಳ್ತಾ ಇದ್ದಾರೆ. ಡೆಫಿನೆಟ್ಲಿ ಈ ಪೈಲ್ ಸೆಲೆಕ್ಟ್ ಮಾಡ್ಕೊಂಡಿರೋರಲ್ಲಿ ಟ್ವಿನ್ ಫ್ಲೇಮ್ಸ್ ಕೂಡ ಇದ್ದೀರಾ, ಡೆಫಿನೆಟ್ಲಿ ಇದ್ದೀರಾ ನೀವು. ಯಾಕಂದರೆ ಒಬ್ರನ್ನೊಬ್ರು ನೀವು ಹೀಲ್ ಮಾಡ್ತಾ ಇದ್ದೀರಾ. ಓಕೆ, ಬಟ್ ನಿಮಗೆ ಗೊತ್ತಿರಬೇಕು ನಿಮ್ಮ ಪರ್ಸನ್ ಟ್ವಿನ್ ಫ್ಲೇಮಾ, ಕಾರ್ಮಿಕಾ, ಸೋಲ್ಮೇಟಾ ಅಂತ. ಓಕೆ, ಫೈಟು ಇಲ್ಲಿ ನೆಗೆಟಿವ್ ಮೆಸೇಜ್ ಬಂದಿರೋದೆಲ್ಲ ಕಾರ್ಮಿಕ್ ಬಾಂಡ್ ಅವರಿಗೆ, ಪಾಸಿಟಿವ್ ಎಲ್ಲ ಬಂದಿರೋದು ಸೋಲ್ಮೇಟ್ಸ್ ಮತ್ತು ಟ್ವಿನ್ ಫ್ಲೇಮ್. ಓಕೆ, ಫೈಟು ಸೆಲೆಕ್ಟ್ ಮಾಡಿದ್ದಾರೆ. ಆ ಪರ್ಸನ್ಗೆ ಮೆಸೇಜ್ ಕೊಡಬೇಕಂತ ಇದ್ದಾರೆ. ಫೈಟು ಸೆಲೆಕ್ಟ್. ಐ ಆಮ್ ಹೀಲಿಂಗ್, ಪ್ಲೀಸ್ ವೇಟ್, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಸಿ ಅಗೇನ್ healing and healing. You heal me, I am healing and again healing. ವೇಟ್ ಮಾಡಿ, ನನ್ನ ನೀವು ಅರ್ಥ ಮಾಡ್ಕೊತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ವೇಟ್ ಮಾಡಿ ನನಗೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್.
ಐ ಆಮ್ ನಾಟ್ ಇನ್ ಹೈ ಎನರ್ಜಿ. ವೈ ಐ ರೀಚ್ ಇಟ್, ವೆನ್ ಐ ರೀಚ್ ಇಟ್ ಐ ರೀಚ್ ಯು. ನಾನು ಯಾವಾಗ ಹೈ ಎನರ್ಜಿಗೆ ಹೋಗ್ತೀನಿ ಅವಾಗ ನಾನು ನಿನ್ನ ಮೀಟ್ ಮಾಡ್ತೀನಿ, ಆವಾಗ ನಾನು ಮತ್ತೆ ನಿನ್ನ ಹತ್ರ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಈಗ ಅವರು ಲೋ ಎನರ್ಜಿಯಲ್ಲಿ ಇದ್ದಾರಂತೆ, ಡಿಪ್ರೆಸ್ಡ್ ಆಗಿದ್ದಾರಂತೆ. ನಾನು ಒನ್ಸ್ ಹೀಲ್ ಆದಮೇಲೆ ಹೈ ಎನರ್ಜಿಗೆ ಬಂದಮೇಲೆ ನಾನು ನಿನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಓನ್ಲಿ ಅಟ್ರಾಕ್ಷನ್ ಆ್ಯಂಡ್ ನೆಗೆಟಿವ್ ಫೀಲಿಂಗ್ಸ್. ಅಗೇನ್ ಕಾರ್ಮಿಕ್ ಬಾಂಡ್ ಅವರಿಗೆ ಇದು ಮೆಸೇಜ್ ಇರೋದು. ಡೀಪ್ ಡೌನ್ ಐ ನೋ ಐ ಆಮ್ ಚೀಟಿಂಗ್ ಯು ಆ್ಯಂಡ್ ಐ ಆಮ್ ಟ್ರೈಯಿಂಗ್ ಟು ಮ್ಯಾನಿಪುಲೇಟ್ ಯು. ಓಕೆ, ನಿಮ್ಮ ಪರ್ಸನ್ ನಿಮಗೆ ಹೇಳ್ತಾ ಇದ್ದಾರೆ, ನನಗೆ ಗೊತ್ತು ನಾನು ನಿನಗೆ ಚೀಟ್ ಮಾಡ್ತಾ ಇದ್ದೀನಿ ಅಂತ, ಮತ್ತು ನಾನು ನಿಂಗೆ ಮ್ಯಾನಿಪುಲೇಟ್ ಮಾಡ್ತಾ ಇದ್ದೀನಿ, ಅದನ್ನು ನನಗೆ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಕಾರ್ಮಿಕ್ಸ್ ಪ್ಲೀಸ್ ಬಿ ಅವರ್. ಓಕೆ, ಕಾರ್ಮಿಕ್ ಅಂದರೆ ಇನ್ನು ಜಸ್ಟ್ ಹೇಳಿಬಿಡ್ತೀನಿ ನಾನು. ಕಾರ್ಮಿಕ್ಸ್ ಅಂತ ಅಂದರೆ ನಿಮ್ಮ ಪರ್ಸನ್, ನಿಮಗೆ ನೀವು ಯಾವಾಗಲೇ ನಿಮ್ಮ ಪರ್ಸನ್ ಜೊತೆಗೆ ನೀವು ಕ್ಲೋಸ್ ಆದ್ರೂ ನಿಮ್ಮ ಎನರ್ಜಿ ಡ್ರೈನ್ ಆಗುತ್ತೆ. ನೀವು ಅವ್ರ ಜೊತೆಗೆ ಇರ್ತೀರ, ಇನ್ನು ಸ್ವಲ್ಪ ಹೊತ್ತಿಗೆ ನೀವು ಬೇಜಾರಾಗಿಬಿಡ್ತೀರ. ಓಕೆ, ಬೇಜಾರಾಗೋದು, ನಿಮ್ಮ ಎನರ್ಜಿ ಡ್ರೈನ್ ಆಗೋದು, ಅವರು ಕೆಟ್ಟ ಕೆಟ್ಟ ಕೆಲಸಗಳ ಕೆಟ್ಟ ವಿಚಾರ ಅವ್ರ ಮನಸ್ಸಿಗೆ ಬರ್ತಾ ಇರುತ್ತೆ. ಓಕೆ, ಸೊ ಅದು ಕಾರ್ಮಿಕ್ ಮತ್ತು ತುಂಬ ಜಾಸ್ತಿ ಆಗುತ್ತೆ. ನಾನು ಜಸ್ಟ್ ಇಂಟ್ರೊಡಕ್ಷನ್ನು ಹೇಳ್ತಾ ಇಲ್ಲ, ನಾನು ಅಷ್ಟು ಸ್ವಲ್ಪದ್ರಲ್ಲಿ ಹೇಳಿದ್ದೀನಿ, ಸೊ ದ್ಯಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇನ್ನು ಸೋಲ್ಮೇಟ್ಸ್ ಅಂದರೆ ಗೊತ್ತೇ ಇದೆ ನಿಮಗೆ. ಹಿಂದಿನ ಜನ್ಮದಲ್ಲಿ ನಿಮಗೆ ಬೆಸ್ಟ್ ಫ್ರೆಂಡ್ಸ್, ಪೇರೆಂಟ್ಸ್ ಅಥವಾ ಸಿಬ್ಲಿಂಗ್ಸು, ಕಸಿನ್ಸು ಯಾರಾದರೂ ಆಗಿದ್ದರೆ, ಬೆಸ್ಟ್ ಫ್ರೆಂಡ್ಸ್ ಆಗಿದ್ದರೆ, ಈ ಜನ್ಮದಲ್ಲಿವರೆಗೆ ಸೋಲ್ಮೇಟ್ಸ್ ಅಂತೀವಿ. ದೇ ಆರ್ ಬೆಸ್ಟ್ ಫಾರ್ ದಿ ಮ್ಯಾರೇಜ್. ಓಕೆ, ಇನ್ ಟ್ವಿನ್ ಫ್ಲೇಮ್ಸ್ ಅಂದರೆ ನೀವು ಹೋಲ್ ನಿಮ್ಮ ಪ್ರತಿಯೊಂದು ಜನ್ಮದಲ್ಲೂ ನೀವು ಅವ್ರ ಜೊತೆಗೆ ಇರ್ತೀರ. ಮತ್ತು ನೀವು ಹುಟ್ಟಿರೋದು ಯಾಕೆ ಅಂದರೆ ಮೋಕ್ಷ ಸಾಧನೆಗೆ. ಒಬ್ಬರು ಇನ್ನೊಬ್ಬರ ಜೊತೆಗೆ ಇಬ್ಬರು ಉದ್ಧಾರ ಅಂದರೆ ಏನು ಹೇಳ್ತಾರೆ ಸಂಸ್ಕೃತದಲ್ಲಿ, ಮೋಕ್ಷ ಪಡೆಯೋದು, ಮೋಕ್ಷ ಸಾಧನೆಗೆ. ಸೊ ಅದನ್ನು ಮಾಡಲಿಕ್ಕೆ ಅಂತ ನೀವು ಒಂದಾಗೋದು ಅಥವಾ ಇಬ್ಬರೂ ಜೊತೆಗಿರ್ತೀರ. ಇನ್ನು ಇಲ್ಲಿ ಟ್ವಿನ್ ಫ್ಲೇಮ್ಸ್ ಅವರು 90% ಮದುವೆ ಆಗೋದಿಲ್ಲ. ಓಕೆ, ಸೊ ಅವರು ಸಿಗೋದೇ ಹೆಚ್ಚು, ಆ ಜರ್ನಿಲಿ ಇರೋದೇ ಹೆಚ್ಚು. ಓಕೆ, ಸೊ ನೋಡಿ ನಿಮಗೇನು ಅನಿಸುತ್ತೆ. ಇನ್ನು ಟ್ವಿನ್ ಫ್ಲೇಮ್ಸಿಗೆ ಹೇಗೆ ಕಂಡುಹಿಡಿಬೇಕು ಅಂದರೆ ನೀವು ಒಬ್ರನ್ನೊಬ್ರು ಹೇಳಿ ಮಾಡ್ತೀರಾ. ಓಕೆ, ಒಬ್ರನ್ನೊಬ್ರು ನೀವು ಹೇಳಲಿಲ್ಲ ಅಂದರೂ ಅರ್ಥ ಮಾಡ್ಕೊತೀರಾ. ಓಕೆ, ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಅನ್ನೋದು ನಿಮಗೆ ಹೇಳೋದು ಬೇಡ, ಹಾಗೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ನಿಮ್ಮ ಇಂಟ್ಯೂಷನ್ನಿಗೆ. ಸೊ ಆ ಥರ ಏನಾದರೂ ಆಗುತ್ತಾ ನಿಮಗೆ? ಅದು ಟ್ವಿನ್ ಫ್ಲೇಮ್ಸ್. ಅರ್ಥ ಆಗಲ್ಲ ಅಷ್ಟು ಬೇಗ. ನಾನು ಜರ್ನಿಲಿ ಇದ್ದೀನಿ ಅಂತ ಅಂದ್ಕೊಂಡು ಬಿಡ್ತೀವಿ, ಬಟ್ ಜರ್ನಿಲಿ ಇರೋದಿಲ್ಲ. ಓಕೆ, ಬಟ್ ಅದ್ರ ಮೇಲೆ ರೀಡಿಂಗ್ ಮಾಡೋಣ, ವಿಡಿಯೋ ಮಾಡೋಣ ಅಂತೆ. ಸೊ ಈಗ ನೋಡೋಣ ಮೆಸೇಜಸ್. ಮತ್ತು 5 to ಯಾರು ಸೆಲೆಕ್ಟ್ ಮಾಡಿದ್ದಾರೆ, ನಿಮ್ಮ ಪರ್ಸನ್ ನಿಮ್ಗೆ ಏನು ಮೆಸೇಜ್ ಕೊಡಬೇಕು ಅಂತ ಇದ್ದಾರೆ. ಯು ಆರ್ ಸೋ ಅಡೋರಬಲ್ ಆ್ಯಂಡ್ ಕೈಂಡ್ ವಿತ್ ಎವ್ರಿ ಒನ್, ಸ್ವೀಟ್ ಹಾರ್ಟ್. ಓಕೆ, ಇದು ಫಸ್ಟ್ ಪೈಲವ್ರಿಗೂ ಬಂದಿತ್ತು. ನೀವು ತುಂಬ ಅಡೋರಬಲ್ ಇದ್ದೀರಾ, ನೀವು ತುಂಬ ಸ್ವೀಟ್ ಹಾರ್ಟ್, ನೀವು ಎಲ್ಲರ ಜೊತೆಗೆ ಚೆನ್ನಾಗಿರ್ತೀರಾ, ತುಂಬ ಕೈಂಡ್ ಇರ್ತೀರಾ ಅಂತ ಹೇಳ್ತಾ ಇದ್ದಾರೆ. ಒಂದು ಲಾಸ್ಟ್ ಮೆಸೇಜ್ ನೋಡ್ತೀನಿ, ನಿಮ್ಮ ಪರ್ಸನ್ ನಿಮ್ಗೆ ಏನು ಮೆಸೇಜ್ ಕೊಡಬೇಕಂತ ಇದ್ದಾರೆ. ಒಂದು ಲಾಸ್ಟ್ ಮೆಸೇಜ್ 2 ಬಂದಿದೆ. ಓಕೆ, ಐ ವಿಶ್ ಐ ವಾಸ್ ದೇರ್ ವಿತ್ ಯು ನೌ, ಐ ಮಿಸ್ ಯು ಸೋ ಮಚ್. ನಾನು ನಿನ್ನ ಜೊತೆಗೆ ಇರಬೇಕಿತ್ತು, ಈಗ ನಾನು ನಿಂಗೆ ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯು ಆಲ್ವೇಸ್ ಕಮ್ಯುನಿಕೇಟ್ ವಿತ್ ಮೀ ಥ್ರೂ ಡ್ರೀಮ್ಸ್, ವೈ ನಾಟ್ ಇನ್ ರಿಯಲ್. ನೀವು ಇದು ಮೇ ಬಿ ಫಸ್ಟ್ ಪೈಲವ್ರಿಗೆ ಬಂದಿತ್ತು ಅನಿಸುತ್ತೆ. ನೀವು ಯಾವಾಗಲೂ ನನಗೆ ಡ್ರೀಮ್ಸಲ್ಲಿ ಕಮ್ಯುನಿಕೇಟ್ ಮಾಡ್ತೀರಾ, ಡ್ರೀಮ್ಸಲ್ಲಿ ಮಾತಾಡ್ತೀರಾ, ರಿಯಲಾಗಿ ಯಾಕೆ ಮಾತಾಡೋದಿಲ್ಲ ನೀವು ನನ್ನ ಜೊತೆಗೆ ಅಂತ ಕೇಳ್ತಾ ಇದ್ದಾರೆ ನಿಮ್ಮ ಪರ್ಸನ್. ಓಕೆ ಗೈಸ್, 5 to ಯಾರು ಸೆಲೆಕ್ಟ್ ಮಾಡಿದ್ದೀರಾ. ಸೊ ತುಂಬ ಬೇರೆ ಬೇರೆ ಥರ ಸಿಚುವೇಶನ್ ಇತ್ತು 5 to ನೀವು ನಿಮ್ಮ ರೀಡಿಂಗಲ್ಲಿ. ಓಕೆ, ನಿಮಗೆ ಯಾವ ಮೆಸೇಜಸ್ಸು ರೆಸನೇಟ್ ಆಗ್ತಾ ಇದೆ ಅದನ್ನಷ್ಟೇ ಇಟ್ಕೊಳ್ಳಿ. ಬೇರೆದು ಬೇರೆಯವರಿಗಿರುತ್ತೆ. ಓಕೆ, ಡೆಫಿನೆಟ್ಲಿ ಇದು ನಿಮಗೆ ರೆಸನೇಟ್ ಆಗಿದ್ದರೆ ಪ್ಲೀಸ್ ಟು ಲೈಕ್, ಶೇರ್ ಆ್ಯಂಡ್ ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್. ಆಲ್ರೆಡಿ ನಾನು ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ದೆಮ್. ಓಕೆ, ಲವ್ ಯು ಆಲ್. ಆ್ಯಂಡ್ ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕಿದ್ದರೆ ಯು ಕ್ಯಾನ್ ವಾಟ್ಸಪ್ ಮೀ ಆರ್ ಇಮೇಲ್ ಮೀ ಟು lotusspirituality06@gmail.com. ಟೇಕ್ ಕೇರ್, ಬಾಯ್.